ಆದ್ದರಿಂದ ತಾಯಿ ಕಚ್ಚಿದ ಹಾಗೆ ಕಾಣಿಸ್ತದೆ ಕೆಲವು ಮಕ್ಕಳನ್ನು. ಕಚ್ಚುವುದು ರಕ್ಷಣೆಗಾಗಿ ಮಾತ್ರವೇ ಹೊರತು ಭಕ್ಷಣೆಗಾಗಿ ಅಲ್ಲ. ಆದ್ದರಿಂದ ಮಂಗನ ಮರಿ ತನ್ನ ತಾಯಿಯನ್ನೇ ಗಟ್ಟಿಯಾಗಿ ಹಿಡಿದುಕೊಂಡದ್ದು ಬೇರೆ, ಈ ಬೆಕ್ಕಿನ ಮರಿಯನ್ನು ಕಚ್ಚಿಕೊಂಡು ಒಯ್ಯುವುದು ಬೇರೆ. ಹೀಗೆ ಭಗವಂತ ಪ್ರಸಾದವನ್ನು ಕೊಡುವಲ್ಲಿ ಅನೇಕ ವಿಧಿವಿಧಾನಗಳುಂಟು. ಅಲ್ಲಿ ಭಕ್ತ ತನಗೆ ಇಂಥದ್ದೇ ಬೇಕು ಅಂತ ತನ್ನದಾದ ಸ್ವಾತಂತ್ರ್ಯವನ್ನೋ ಅಧಿಕಾರವನ್ನೋ ಮುಂದೆ ಮಾಡುತ್ತಾನೆ ಅಂತಾದರೆ ಅವ ಯಾವ ನೆಲೆಯಲ್ಲಿ ನಿಲ್ತಾನೆ ಎನ್ನುವುದೇ ಪ್ರಶ್ನಾರ್ಹವಾಗುತ್ತದೆ ಹೊರತು ಅಲ್ಲಿ ಭಗವಂತನ ತಪ್ಪಲ್ಲ. ದೇವರೇ, ಧರ್ಮ ಅಧರ್ಮ ಎನ್ನುವಲ್ಲಿ ಮಾತ್ರ ಧರ್ಮವೆಂಬ ಪಕ್ಷದಲ್ಲಿಯೇ ಭಗವಂತ ದೃಢವಾಗಿ ನಿಲ್ಲುವವನೇ ಹೊರತು ಅಧರ್ಮ ಎಂಬ ಪಕ್ಷದತ್ತ ಖಂಡಿತವಾಗಿಯೂ ನಿಂತು ರಕ್ಷಣೆ ಮಾಡುವವನಲ್ಲ. ಪ್ರಶ್ನೆ ಏನು ಗೊಲ್ಲೆಯ? ಪಾಂಡವರಿಗೆ ನೀನು ಮೊಲೆಯೂಡಿಸುವಂತೆ ಅವರ ತೃಪ್ತಿಯನ್ನು ಸಾಧಿಸಿಕೊಡ್ತಾ ಇರುವ ಯಾವ ಹಂತದಲ್ಲಾದರೂ ಈ ಆರೋಪ ಹೊರಟಿದ ನನ್ನಿಂದ? ಅಗ್ರ ಪೂಜೆಯನ್ನು ಕೈಗೊಂಡು ಪಾಂಡವರನ್ನು ರಾಜಸೂಯದ ಮೂಲಕವಾಗಿ ಅಚ್ಛೇದ್ಯರನ್ನಾಗಿ, ಅನುಪಮರನ್ನಾಗಿ, ಅತ್ಯುತ್ಕೃಷ್ಟರನ್ನಾಗಿ ನೀನು ನಿರೂಪಿಸ್ತಾ ಇರುವಾಗಲಾದ್ರೂ ಆಕ್ಷೇಪ ತೆಗೆದಿದ್ದೇನೋ? ಕಿಂಕರನಾದ ನನಗೆ ರಾಜ್ಯ ಇಲ್ಲದ ಹಾಗೆ ಮಾಡಿದೆ, ರಾಜ್ಯವೇ ಇಲ್ಲಿ ಸಲ್ಲದಂತಹ, ರಾಜ್ಯಕ್ಕೆ ಸಲ್ಲದ ಇಂದ್ರಪ್ರಸ್ಥದಲ್ಲಿರುವಂತಹ ಧರ್ಮಜನನ್ನು ಸರ್ವಜಿತ್ ಸಾಮ್ರಾಟ ಅಂತ ನಿರೂಪಿಸ್ತಾ ಇದ್ದಿ, ನಾನೇನು ಮಾಡಿದೆ ಅಂತ ಕೇಳಿದನು? ಇಲ್ಲ. ನನಗೆ ಆಕ್ಷೇಪ ಇರುವುದೇನು ಗೊತ್ತಾ? ಅಮೃತವನ್ನು ಮಿಶ್ರಿತವಾಗಿಸುವುದು, ಗೋಕ್ಷೀರವನ್ನಲ್ಲ. ಇನ್ನು ಕೊಡು, ಜೀವಿತಾವಧಿ ಅಷ್ಟು ಕೊಡು. ಕೊಡುವುದು ನನ್ನ ಪ್ರಾರ್ಥನೆಗೆ ಗೊತ್ತು ನನಗೆ. ಆದರೆ ನೀ ಹಾಕಿದ ತಿನಿಸಿದ್ದು ನನ್ನ ಪಾಲಿಗಿದು ಸಂಸ್ಕಾರವುಳ್ಳ ನಾನೇ ಸಮ್ಮಿಶ್ರಿತವಾಗಿಸಿಕೊಂಡು ಬಾಯಿಗಿಟ್ಟುಕೊಳ್ಳುತ್ತೇನೆ ಅಂತ ಹೊರಟ ಕಾಲದಲ್ಲಿ ನಿನ್ನ ಕೈತೊತ್ತಿನಿಂದ ಬೆಳೆಯುತ್ತಾ ಇರುವ ಹುಡುಗನ ಕೈಗೆ ಕೋಲು ಕೊಟ್ಟು ಮಗು ಅವನ ಬಟ್ಟಲನ್ನು ತಟ್ಟು ಅಂತ ಏನು ಮಾಡಬೇಕು ಹೇಳು? ನೀನು ಮಾಡ್ತಾ ಇರುವುದು ಅದು. ಆಚಾರ್ಯರೇ, ಆರೋಪ ಬಂದದ್ದು ಅದಕ್ಕೆ. ನಾನು ನನ್ನಷ್ಟಕ್ಕೆ ನಿರತನಾಗಿರುವ ಕಾಲದಲ್ಲಿ ಹೊಟ್ಟೆ ಅಂತ ತಂದು ನಿಲ್ಲಿಸಿದೆಯಲ್ಲ ಗಾಂಡೀವವೆಂಬ ಕೋಲನ್ನ ಕೈಗೆ ಕೊಟ್ಟು, ನೀನು ಮೊಲೆಯುಡಿದಕ್ಕೆ ಆಕ್ಷೇಪ ಇರುವುದಲ್ಲ, ನಿನ್ನಿಂದ ಲಭ್ಯವಾದ ಕೋಲದು ಗಾಂಡೀವ, ಹೊಡೆಯುವುದಕ್ಕಿರುವುದು ನನ್ನ ಬಟ್ಲ. ಆಚಾರ್ಯರೇ, ಇಷ್ಟನ್ನು ಹೇಳ್ತೀರಲ್ಲ, ನಿಮ್ಮ ನೋವು ಸಂಕಟ ನನಗೆ ಅರ್ಥವಾಗುತ್ತದೆ. ಈಗ ನಾನೇ ಕೇಳುವುದು ನಿಮ್ಮ, ಈಗ ದೇವಭಾವದಲ್ಲಿ ನಿಮಗೆ ಭೇದ ಕಾಣಿಸ್ತದೆ ಅಲ್ಲ? ಯಾಕೆ ಇದು ಅಂತ ನಿರ್ಣಯ ಅಲ್ಲ ನನ್ನದು, ಪೂರ್ವಪಕ್ಷ ಮಾತ್ರ. ಆದೀತು, ಸಿದ್ಧಾಂತ ಮಾಡುವ ಆಚಾರ್ಯರೇ, ನನಗೆ ಈ ವಿಷಯದಲ್ಲಿ ನಾನೊಬ್ಬನೇ ಸಿದ್ಧಾಂತ ಮಾಡಬೇಕೆನ್ನುವಂತ ಹಠವೇ ಇಲ್ಲ. ನನಗೆ ನಿಜವಾದ ಪ್ರಾಮಾಣಿಕ ಭಾವ ಏನು ಗೊತ್ತಾ? ಏನು? ನೀವು ನನ್ನೊಂದಿಗೆ ಸಿದ್ಧಾಂತ ಪಕ್ಷದವರೇ ಆಗಬೇಕು ಅಂತ ಅಲ್ಲ. ನನಗೆ ನೀವು ಪೂರ್ವ ಪಕ್ಷದಲ್ಲಿ ನಿಂತದ್ದೇ ತೊಡಕಾದದ್ದು. ದೇವರೇ, ನನ್ನ ಅಪೇಕ್ಷೆ ಏನು ಗೊತ್ತಾ? ಅಲ್ಲ, ನಿನ್ನ ಸಿದ್ಧಾಂತವನ್ನು ನಾನೊಪ್ಪುವಂತೆ ನನಗೆ ತಿಳಿಸಿ. ಅಯ್ಯೋ, ನನ್ನ ಸಿದ್ಧಾಂತವನ್ನೇ ಪ್ರಪಂಚಕ್ಕೆ ಇದುವೇ ಅಂತಿಮ ಸಿದ್ಧಾಂತ ಹೇಳಿದ ನೀವೇ ಸಿದ್ಧಾಂತ ಪಕ್ಷ ಬಿಟ್ಟು ಪೂರ್ವ ಪಕ್ಷದಲ್ಲಿ ನಿಂತು ಪ್ರಶ್ನೆ ಕೇಳ್ತಾ ದೇವರೇ ನೀನು ಭೇದ ಮಾಡ್ತಿ ಅಂತ ಹೇಳಿ, ಅದಕ್ಕೆ ಹೇಳಿದ್ದು ಒಳಗಿರುವ ನೀನು ಪ್ರಶ್ನಿಸುವುದಕ್ಕೆ ಪ್ರಚೋದಿಸಿದೆ ಅಂತ ಕೌರವನನ್ನು ಪೂರ್ವಪಕ್ಷವಾಗಿ ಸ್ವೀಕರಿಸಿದ್ದದಕ್ಕೆ. ಯಾಕೆ ಅಂದರೆ ಆಚಾರ್ಯರೇ, ನಿನ್ನ ಕೃತ್ಯ ಹೇಗುಂಟೆಂದರೆ ಚುಚ್ಚಿ ಬಡಿದಬ್ಬಿಸಿ ಪ್ರಶ್ನಿಸು ಭೀಷ್ಮ ಅಂತ ಪ್ರಚೋದಿಸುವಾಗುಂಟು. ಅದು ಅನಿವಾರ್ಯವಾಗಿ ಬಿಡ್ತದೆ ಆಚಾರ್ಯರೇ. ತುತ್ತನ್ನು ನೀಡುವ ತಾಯಿಯ ಸ್ಥಾನದಲ್ಲಿ ಈ ನೆಲದಲ್ಲಿ ನಿಂತವರು ನೀವು. ಈಗ ಹೇಳ್ತೀರಿ ನಿಮ್ಮ ಕೈಯಲ್ಲಿರುವ ಊಟದ ತಟ್ಟೆ ನಾನೇ ಕೊಟ್ಟದ್ದೌದಾದ್ರೂ ಹೋಗಿ ಕೋಲಿನಿಂದ ತಟ್ಟು ಅಂತ ಹೇಳ್ತೀರಿ ಅಂತ ಹೇಳುವ ನೀವು ಮೊದಲ ಹೆಜ್ಜೆಯನ್ನಿಟ್ಟು ನೀವೇ ತಟ್ಟೆಯನ್ನು ಯಾವ ಮಕ್ಕಳಿಗೆ ಕೊಟ್ಟು ಉಣಿಸಬೇಕಿತ್ತೋ ಆ ತಟ್ಟೆಯನ್ನೇ ಕಸಿದು ಇನ್ನೊಬ್ಬನ ಕೈಗೆ ಕೊಟ್ಟು, ಈಗ ಪಾಪ ಅವರಿಗಾದ್ರೂ ಇನ್ನೊಂದು ತಟ್ಟೆ ಇರ್ಲಿ ಅಂತ ನಾನು ಕೊಟ್ಟ ಕಾಲಕ್ಕೆ ಅದನ್ನು ಸಹಿಸದೆ, ಅಲ್ಲ ಆಚಾರ್ಯರೇ, ನಿಮ್ಮಲ್ಲಿಯೇ ನಾನು ಕೇಳುವುದು, ಈಗ ತಟ್ಟೆ ಅನ್ನ ಅಲ್ಲಿಯೇ ನಿಂತು ಉಣ್ಣುವುದು ಯಾಕಾಗಿತ್ತು? ಈ ಬಿಡಾರದಲ್ಲಿ ತಟ್ಟೆ ಅನ್ನ ಇರ್ಲಿಲ್ವೋ? ಏನು ಈ ಬಿಡಾರದಲ್ಲಿ ಅನ್ನಕ್ಕೆ ಬದಲಾಗಿ ವಿಷ ಸಿಕ್ತಿತ್ತೋ ನಿಮಗೆ? ಅಲ್ಲ, ಪಾಪ ಆ ಧರ್ಮರಾಜ, ಆ ಭೀಮಸೇನ, ಈ ಪಾರ್ಥ, ನಕುಲ ಸಹದೇವರು ಅವರು ನಿಮಗೆ ಈಗ ಕೋಲ್ ಹಿಡಿದು ನಿಂತ ಹಾಗೆ ಕಾಣಿಸ್ತದೆ ಅಂತ ಆದರೆ ನಿಮ್ಮ ಕಣ್ಣು ಅಥವಾ ನಿಮ್ಮ ಮನಸ್ಸು ಮಾಡಿಕೊಂಡ ಭೇದದ ದೋಷವೇ ಹೊರತು ಇಲ್ಲದಿದ್ರೆ ಹೇಳಿ ಆಚಾರ್ಯರು, ಎರಡೂ ಪರಿವಾರವನ್ನು ಪ್ರೀತಿಯಿಂದ ಒಂದೊಂದು ತೊಡೆಯ ಮೇಲೆ ಕುಳ್ಳಿರಿಸಿ ಆಡಿ ಬೆಳೆಸಿದಂತಹ ನೀವು ಕಡಿಯುವ ಕಾಲ ಬಂದಾಗ ಮಾತ್ರ ಇವರು ನಿಮಗೆ ಕಡಿಯುವ ಸ್ಥಾನದಲ್ಲಿ ನಿಲ್ತಾರೆ.
ಅದಕ್ಕೆ ನೀವು ಹೇಳ್ತೀರಿ ಆಚಾರ್ಯರೇ, ಪಾಂಡವರಿಗೆ ನಾನೇನೂ ಮಾಡುವುದಿಲ್ಲ ಎನ್ನುವ ಪ್ರತಿಜ್ಞೆ ಉಂಟು, ನೀನ್ ಯಾಕೆ ಹೊಡೆಯುವುದಕ್ಕೆ ತಂದು ನಿಲ್ಲಿಸಿದೆ? ಮರ್ಮ ಅರ್ಥ ಆಗ್ತದೆ ನನಗೆ ಆಚಾರ್ಯರೇ. ಆ ನೆಲೆಯಲ್ಲಿ ನನಗರ್ಥ ಆಗುವುದೇನು ಗೊತ್ತುಂಟು? ಪಾಂಡವರಿಗೆ ನಾನೇನೂ ಮಾಡುವುದಿಲ್ಲ ಅಂತ ವೇದ ಉಂಟಾದದ್ದು. ಪಾಂಡವರಿಗೆ ನಾನು ಏನೂ ಮಾಡುವುದಿಲ್ಲ ಅಂತ, ಕೇವಲ ಹೊಡೆಯುವುದಿಲ್ಲ ಎನ್ನುವ ಮಾತ್ರದಿಂದ ನಾನು ಏನೂ ಮಾಡುವುದಿಲ್ಲ ಅಂತ ಅರ್ಥ ಆಗುವುದಿಲ್ಲ ಆಚಾರ್ಯರೇ. ನಿಮ್ಮ ಸ್ಥಾನದಲ್ಲಿ ಕುಳಿತು, ನಿಮ್ಮ ಅಜ್ಜಯ್ಯನ ಸ್ಥಾನದಲ್ಲಿ ಕುಳಿತು ಬದುಕನ್ನು ಎರಡೂ ಪಕ್ಷದ ಮಕ್ಕಳಿಗೆ ಬದುಕಾಗಿಸಿ ಕಟ್ಟಿಕೊಡಬೇಕಾದಂತಹ ಸುಸ್ಥಾನದಲ್ಲಿರುವಂತಹ ನೀವು, ನಾನು ಪಾಂಡವರಿಗೆ ಏನೂ ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ, ಪಾಂಡವರಿಗೆ ಏನಾದ್ರೂ ಮಾಡಬೇಕಿತ್ತು ಅಂತ ಅದು ಭೇದ ಆದದ್ದು. ಯಾಕೆ ಅರ್ಥ ಆಗುವುದಿಲ್ಲ ನಿಮಗೆ? ಮಾಡಿಸಿಕೊಳ್ಳುವುದಕ್ಕೆ ಪಾಂಡವರು ನನ್ನ ತೆಕ್ಕೆಯಲ್ಲಿ ಬೇಕು. ಯಾಕೆ ನಾನಿರುವುದು ಯಾವ ತೆಕ್ಕೆಯಲ್ಲಿ ಬಲ್ಲಿರ? ಕುರುಪತಿಯೋಳಿರ್ದು ಜೀವ ಪುರಿದು ಋಣವ ಗಳಿಸಿದೆನು. ಕುರುಪತಿಯೋಳಿರ್ದು ಜೀವ ಪೊರೆದು ಋಣವ ಗಳಿಸಿದೆನು. ತೊರೆಯಲಾರೆ ಹರಿಯೇ, ತೊರೆಯಲಾರೆ ಹರಿಯೇ ಕುಂತಿ ತರಳರ ಹಂಗೆ ನಿನಗೆ. ತೊರೆಯಲಾರೆ ಹರಿಗೆ ಕುಂತಿ ತರಳರ ಹಂಗೆ ನಿನಗೆ. ಕುರುಪತಿಯೋಳಿರ್ದು ಜೀವ ಪೊರೆದು ಋಣವ ಗಳಿಸಿದೆನು. ತೊರೆಯಲಾರೆ ಹರಿಯ ಕುಂತಿ ತರಳರಂಗೆ ಪಂಕಜಾಖ್ಯ ಹರಿ ಹರಿಯೇ. ಆಚಾರ್ಯರೇ, ತಟ್ಟೆ ಕೊಟ್ಟವರೇ ತಟ್ಟಿದ್ದೀರಿ ಅಂತ ಆರೋಪ ಮಾಡುತ್ತೀರಿ ಅಲ್ಲವೇ? ಅರಿವಿಗೆ ನಿನಗೆ ಬರಲಿಲ್ಲ ಎಂಬುದರಿಂದ ಕೇಳಿದ ಪ್ರಶ್ನೆಯಲ್ಲ, ನನಗೆ ಗೊತ್ತು. ಅಂತರಂಗವನ್ನು ಅರಿಕೆ ಮಾಡಿಕೊಳ್ಳುವುದಕ್ಕಾಗಿ ನೀನು ಪ್ರಶ್ನಿಸಿದ್ದು ಅಂತ ನಾನು ಭಾವಿಸ್ತೇನೆ. ಹೇಳು ಭೀಷ್ಮ, ನಿನ್ನ ಅಂತರಂಗ ಏನು ಅಂತ ಭಗವಂತ ಕೇಳಿದ ಬಗೆಯದು. ನಿನ್ನಲ್ಲಿ ಹೇಳದ ಮತ್ತೆ ಯಾರಲ್ಲಿ ಹೇಳಿಕೊಳ್ಳಿದೆ? ಏನು ಆಚಾರ್ಯರೇ? ಕುರುಪತಿತ್ವವೇ ಒಲಿದು ಬರುವ ಕಾಲದಲ್ಲಿ ಬಿಟ್ಟುಕೊಟ್ಟವನಿಗೆ ಭೀಷ್ಮ ಅಂತ ಹೆಸರು. ಕುರುಪತಿತ್ವವನ್ನು ಬಿಟ್ಟು ಕುರುಪತಿಯನ್ನು ಬಿಡಲಾಗದ ಅಸಹಾಯಕತೆಗೆ ಭೀಷ್ಮ ಅಂತ ಹೆಸರು. ಸತ್ಯವತಿ ದೇವಿಯರಲ್ಲಿ ಕೇಳಿದರೆ ಗೊತ್ತಾಗುತ್ತದೆ ವಾನಪ್ರಸ್ಥಕ್ಕೆ ಎಷ್ಟು ಬಾರಿ ಹೊರಟಿದ್ದೇನೆ ನಾನು. ಆ ಕಾಲದಲ್ಲೆಲ್ಲ ಇಲ್ಲ ತಡೆ ತಡೆ, ನಾನು ಬೇಡ ಅಂತ ಬಿಟ್ಟದ್ದನ್ನು ನನಗೆ ಹೊರಿಸಿ ಇರಿಸಿದ್ದು. ಇಲ್ಲ, ಸಾಮ್ರಾಜ್ಯದಲ್ಲಿರಬೇಕು, ಸುಯೋಗ್ಯನಾದಂತಹ ಚಕ್ರವರ್ತಿ ಸಮಾಸೀನನಾಗಿ ಸ್ವಸ್ಥಮಾನಸನಾಗಿ ಆಡಳಿತ ಸೂತ್ರವನ್ನು ಕೈಗೊತ್ತಿಕೊಂಡಿದ್ದಾನೆ ಅಂತ ದೃಢೀಕೃತವಾಗುವಲ್ಲಿಯ ತನಕ ಉಳಿಯಬೇಕು. ಕುರುಪತಿಯಾದಂತಹ ನನ್ನ ಅಯ್ಯ ಶಾಂತನು ಭೂಪತಿಗಳ ಮಾತದು. ಅವರ ವ್ಯಕ್ತಿತ್ವದ ಸಾರ್ಥಕ್ಯವನ್ನು ಸಿದ್ಧಿಸುವ ಮಾತಾಗಿ ಸ್ವೀಕರಿಸಿದೆ. ಯಾಕೆ ಅಂದರೆ ಮುಟ್ಟಿದವರ ರೋಗ ಗುಣ ಆಗುತ್ತಿತ್ತು ದೇವರೇ. ನಾ ಬಿಟ್ರೆ ತನ್ನ ಹಸ್ತಸ್ಪರ್ಶಕ್ಕೊಳಗಾದ ದಂಡವನ್ನು ಯಾರ್ಯಾರೋ ಹಿಡಿದು ಸಮಾಜ ರೋಗಿಷ್ಠವಾಗದಂತೆ ಅವರು ರೂಪಿಸಿದ ಸೂತ್ರ ಅದು. ಸಮಾಜಕ್ಕೆ ರೋಗ ಬಾರದಂತೆ ನನ್ನ ಮಗನನ್ನು ನಾನು ಮುಟ್ಟಿ ಬಿಟ್ರೆ, ಅವ ಅದನ್ನು ಹಿಡ್ಕೊಂಡ್ರೆ ಸಮಾಜಕ್ಕೆಂದು ರೋಗ ಬರುವುದಿಲ್ಲ. ಏನು ಮಾಡೋಣ? ಕಾಲದ ಪ್ರಭಾವವೋ ಕರ್ಮದ ಪ್ರಭಾವವೋ
ಅವರು ನಿಕ್ಷೇಪಿಸಿದ ಶಕ್ತಿ ಎಷ್ಟು ಉಳಿಯಿತೋ ಗೊತ್ತಿಲ್ಲ ಇದರಲ್ಲಿ. ಆದ್ರೆ ಬಿಡಲಾಗದ ಅಸಹಾಯಕತೆ ನನ್ನನ್ನು ಆವರಿಸಿಕೊಂಡಿದೆ. ಕುರುಪತಿಯಲ್ಲೇ ಜೀವ ಇಟ್ಟು ಉಳಿದೆ. ಪಾಂಡವರು ಬಂದಾಗ ಪಾಂಡವರಿಂದ ಒಪ್ಪಿದೆ, ಹೇಳಬೇಕಾದವರು ಹೇಳಿದ ಕಾಲದಲ್ಲಿ. ಉಣ್ಣುವುದು ಹೇಗೆ ಅಂತ ಕಲಿಸಿದೆ, ಉಣ್ಣುವುದಕ್ಕಿರುವ ಹೊನ್ನ ಬಟ್ಟಲನ್ನು ಕೊಟ್ಟೆ. ಪ್ರಾಮಾಣಿಕವಾಗಿ ಪೀಯೂಷೋಪಮವಾದ ಕ್ಷೀರವನ್ನು ಹೆರೆದು ಆ ಕ್ಷೀರ ಅನ್ನವನ್ನು ನಾನೇ ತುತ್ತಾಗಿಸಿ ಅವರ ಬಾಯಿಗಿಟ್ಟವನು ಹೌದು. ಆರೋಪ ಅಲ್ಲ ದೇವರೇ. ಮನೆಯ ಹಿರಿಯರು ಕೊಟ್ಟಂತಹ ಉಣ್ಣುವ ಬಟ್ಟಲನ್ನು ಅಡವಿಡ್ತಾರೆ ಮಕ್ಕಳು ಅಂತಾದ್ರೆ ಅಜ್ಜಂದಿರಿಗಾದ್ರೂ ಏನು ಮಾಡುವುದಕ್ಕಾಗುತ್ತದೆ ದೇವರೇ? ಹೇಳು. ಧರ್ಮಜ ಕೋಶವನ್ನು, ರಾಜ್ಯವನ್ನು, ಸೂತ್ರವನ್ನು, ಆಯುಧವನ್ನು, ತನ್ನನ್ನು ದ್ಯೂತ ಸಮ್ಮುಖದಲ್ಲಿ ಅಡವಿಟ್ಟದ್ದು ಅಜ್ಜನನ್ನು ಕೇಳಿಯ? ನಾ ತಟ್ಟಿದ್ದೇನೆ. ಅಡವಿಟ್ಟು ಕಾಡಾಡಿಗಳಾದದ್ದು ಭೀಷ್ಮ ಕೃತ್ಯದಿಂದಲೇ. ಭೀಷ್ಮ ಆದದ್ದು ಯಾಕೆ? ನಾನು ದೇವವ್ರತನಾಗಿದ್ದಂತಹ ನಾನು ಇನ್ನು ಮುಂದೆ ಸಿಂಹಾಸನ ಏರುವುದಿಲ್ಲ ಅಂತ ನಿರ್ಣಯಿಸಿದ್ಯಾಕೆ ಅಂತ ಕೇಳಿದ್ರೆ, ಮದುವೆ ಆಗುವುದಿಲ್ಲ ಅಂತ ತ್ಯಾಗ ಮಾಡಿದ್ಯಾಕೆ ಗಾರ್ಹಸ್ಥ್ಯವನ್ನು ಅಂತ ಕೇಳಿದ್ರೆ, ನಾನು ಮದುವೆ ಆದ್ರೆ ನಾನು ಬಿಟ್ಟುಕೊಟ್ಟ ಸಿಂಹಾಸನಕ್ಕೆ ತಮ್ಮ ಹಕ್ಕುಂಟು ಅಂತ ನನ್ನ ಪರಂಪರೆಯವರು ಯಾರಾದ್ರೂ ಬಂದ್ರೆ, ನಿಜವಾಗಿ ಒಮ್ಮೆ ಬಿಟ್ಟುಕೊಟ್ಟ ಮೇಲೆ ಮತ್ತೆ ಕೇಳುವುದಕ್ಕಿಲ್ಲ ಹಕ್ಕನ್ನು. ಯಾರು ಕೇಳುವುದಕ್ಕಿಲ್ಲ? ಧಾರ್ಮಿಕರಾದ ಮಕ್ಕಳು. ಅಧಾರ್ಮಿಕರಾದವರು ಕಲಹ ಎಬ್ಬಿಸಬಹುದಲ್ಲ. ವಂಶ ಕಲಹಕ್ಕೆ ನಾನು ಸಂತಾನ ಪಡೆಯುವುದೇ ಕಾರಣವಾಗುತ್ತದೆ ಎಂಬುದರಿಂದ ಮದುವೆಯೇ ಆಗುವುದಿಲ್ಲ ಅಂದೆ. ಏಕಛತ್ರದಡಿಯಲ್ಲಿ ಹಸ್ತಿನಾವತಿಯ ಕುರು ಸಾಮ್ರಾಜ್ಯ, ಹಸ್ತಿನಾವತಿಯ ರಾಜಧಾನಿಯಾಗುಳ್ಳಂತಹ ಕುರು ಸಾಮ್ರಾಜ್ಯ ಅದು ಉಳಿಯಬೇಕು. ಆದರೆ ಅಂಬಿಕೆಂಬಾಲಿಕೆಯರಲ್ಲಿ ಹುಟ್ಟಿದ ಸಂತಾನವೇ ಬೆಳೆದು ಕೌರವ ಪಾಂಡವರೆನಿಸುವಂತಾಯ್ತು ಅಂತಾದಾಗ, ಅವರೇ ಕಚ್ಚಾಡ್ತಾರೆ ಅಂತಾದಾಗ, ಯಾವುದಕ್ಕಾಗಿ ನನ್ನ ಬದುಕಿನ ವೈಯಕ್ತಿಕ ಸುಖೋಪಭೋಗವನ್ನು ಬಿಟ್ಟೆನೋ ಆ ತ್ಯಾಗವನ್ನು ಬಿಟ್ಟೆ ನಾನು. ಜನ್ಮತಸ್ತು ಪ್ರಮಾಣೇನ ಜ್ಯೇಷ್ಠೋ ರಾಜ ಯುಧಿಷ್ಠಿರ ಹೇಳಿದ ನಾನೇ ಹೇಳಿದ್ದೇನೆ, ಮಧುರೇಣೇವ ರಾಜ್ಯಸ್ಯ ತೇಷಾಮರ್ಥಂ ಪ್ರದೀಯತಾಂ. ದೇವರೇ, ಉಳಿದವರಿಗೆ ಗೊತ್ತಾಗದಿದ್ರೆ ಬೇಡ. ಏಕಛತ್ರದಡಿಯಲ್ಲಿ ರಾಜ್ಯ ಇರಬೇಕು ಅಂತ ಸಂಕಲ್ಪಿಸಿ ದೇವವ್ರತನಾಗಿದ್ದ ನಾನು ಸಿಂಹಾಸನವನ್ನು ತ್ಯಜಿಸಿ ಗಾರ್ಹಸ್ಥ್ಯವನ್ನು ತ್ಯಜಿಸಿ ಭೀಷ್ಮನಾಗಿದ್ದೇನೆ. ಅಷ್ಟು ಬಿಟ್ಟ ನನಗೆ ಆ ನಿರ್ಣಯವನ್ನು ಬಿಟ್ಟು ಕೊಡುವಾಗ ಆಗಿರಬಹುದಾದ ವೇದನೆ ಏನು ಅಂತ ನಿನಗರ್ಥ ಆಗುವುದಿಲ್ಲವೇ? ಹಾಗಾದ್ರೆ ಮಕ್ಕಳು ಹೊಡ್ಕೊಳ್ಳಬಾರದು. ನನ್ನ ಜೀವಿತ, ನನ್ನ ಆಶಯ, ನನ್ನ ತ್ಯಾಗ, ನನಗೆ ಬಂದಂತಹ ಸಂಪತ್ತು, ನನಗೆ ಬಂದ ಕೀರ್ತಿ ಎಲ್ಲ ನಾಶ ಆದ್ರೂ ಚಿಂತಿಲ್ಲ, ಮಕ್ಕಳು ಹೊಡೆಕೊಳ್ಳೋದು ಕೂಡದು. ಇದಕ್ಕಾಗಿ ನಾನು ಆಡಿದ್ದದನ್ನು, ಅರ್ಧ ರಾಜ್ಯದನ್ನು ಅಡವಿಟ್ಟು ಕಳ್ಕೊಂಡು ವನವಾಸಿಗಳಾಗಿ ಪರಂಪರೆಯಿಂದ ವೈರ ಇರುವವರನ್ನು ಆತ್ಮೀಯರನ್ನಾಗಿಸಿಕೊಂಡು ಈಗ ಅವರು ಹೊಡೆಯುವುದಕ್ಕೆ ಬಂದಿದ್ದಾರೆ ಅಂತ ಆದ್ರೆ ನಾನು ಎಲ್ಲಿ ಹೋಗಬೇಕು ಹೇಳು? ಗೋಪಾಲನ ಅನುಗ್ರಹಕ್ಕೆ ಭಾಜನರಾದ ಪಾಂಡವರಿಗೆ ಸ್ವಪಾಕವನ್ನೇ ಉಣ್ಣುವ ವ್ರತ ಉಂಟು, ಆದ್ರೆ ಎಲ್ಲೂ ಆಗುತ್ತದೆ. ಅದೇ ಗೋಪಾಲನ ಅನುಗ್ರಹಕ್ಕೆ ಭಾಜನನಾಗಬೇಕಾದ ಭೀಷ್ಮನಿಗೆ ಸ್ವಗೃಹದಲ್ಲೇ ಸ್ವಪಾಕವನ್ನು ಉಣ್ಣುವ ವ್ರತ ಇರುವುದು. ಅವರಿಗೆ ಕಾಡಿನಲ್ಲೂ ಆಗುತ್ತದೆ, ಅಕ್ಷಯ ಪಾತ್ರೆಯದ್ದು ಆಗುತ್ತದೆ. ಅದು ಸ್ವಪಾಕವಾದ್ರೆ ಸಾಕು, ತಾವೇ ಅಷ್ಟು ತಾವು ಉಂಡ್ರೆ ಸಾಕು. ನಾನು ನಾನಟ್ಟದ್ದನ್ನೇ ನಾನು ಉಣ್ಣಬೇಕು, ಆದ್ರೆ ನನ್ನ ಮನೆಯಲ್ಲೇ ಉಣ್ಣಬೇಕು, ಅವರನ್ನು ಮನೆ ಬಿಡು ಅಂತ ನಾ ಹೇಳಿದ್ನೋ ದೇವರೇ? ಹಾಗಾದ್ರೆ ಈ ಅಸಹಾಯಕತೆ ಅರಿವಿಗೆ ಬಾರದವನಂತೆ ಮಕ್ಕಳ ಅನ್ನದ ಬಟ್ಟಲನ್ನು ಕಿತ್ತುಕೊಂಡೆ ಅಂತ ನೀನು ಕೇಳುವಾಗ, ದೇವರೇ, ಕುಂತಿನಂದನರ ಹಂಗಿಗೊಳಗಾದವನು ಮಾಡುವ ಆರೋಪದ ಹಾಗೆ ದೇವರಾಗಿ ನೀನು ಮಾಡ್ತೀಯಲ್ಲ, ನಿನಗೇನು ಹಂಗೀಗ? ಅವರನ್ನು ಮುಟ್ಟುವುದಿಲ್ಲ ಅಂದಿದ್ದೇನೆ, ಹೊಡೆಯಬಾರದು, ಉಳಿದವರಿಗೆ ಯಾರಿಗೂ ಹೊಡೆಯಬಾರದು ಅಂತ. ದೇವರೇ, ಸ್ವಜನರಿಗೆ ಹೊಡೆಯಬಾರದೆಂಬುದೇ ಹೌದು ಅಂತಾದರೆ ನೀನು ಹೊಡೆಸುವ ಸೈನ್ಯಕ್ಕೆ ವಿರುದ್ಧವಾಗಿ ನಿನ್ನ ನಾರಾಯಣಿ ಸೈನ್ಯ ನಿಂತದ್ದೇ. ಸ್ವಜನರಿಗೆ ಆಘಾತ ಈ ಯುದ್ಧದಲ್ಲಿ ಅಧರ್ಮವಾದರೆ ದೈವ ಕೃತ್ಯದಿಂದಲೂ ಭಕ್ತರು ನಮ್ಮ ಪ್ರವೃತ್ತಿ ಹೇಗಿರಬೇಕು ಅಂತ ನೋಡಬೇಕಾದ್ದು. ತನ್ನವರನ್ನು ಎದುರು ನಿಲ್ಲಿಸಿದ, ತಾನು ಹೊಡೆದ. ಹಾಗಾದ್ರೆ ಹೊಡೆಯುವಲ್ಲಿನ ಉದ್ದೇಶ ಏನು? ಇದು ಮುಖ್ಯವಾಗುತ್ತದೆ, ವ್ಯಕ್ತಿ ಯಾರು ಎಂಬುದಲ್ಲ. ತಾತ್ವಿಕವಾಗಿ ಸುಭದ್ರ ನಿಲುವನ್ನು ಹೊಂದಿದ ಪಾಂಡವ ಪಂಚಕರನ್ನು ಮುಟ್ಟುವುದಿಲ್ಲ, ಆದರೆ ಪಾಂಡವ ಪಂಚಕರ ವಿರೋಧದ ನೆವದಿಂದ ಸಮಾವೇಶಿತರಾದವರಲ್ಲಿ ವಧ್ಯರಾಗಬೇಕಾದವರನ್ನು ಕೊಲ್ಲುತ್ತಾ ಹೋಗುತ್ತೇನೆ. ಅಲ್ಲೂ ಇಟ್ಟದ್ದು ದೇವರೇ ನಿನ್ನ ಮೇಲಿನ ವಿಶ್ವಾಸ.
ವದ್ಯರಲ್ಲದವರನ್ನು ಭೀಷ್ಮ ಸಹಾಯಕಕ್ಕೆ ಗುರಿಯಾಗಿಸಲಾರ ಕೃಷ್ಣ ಎಂಬ ಅಚಂಚಲ ವಿಶ್ವಾಸ. ನನ್ನ ಸಹಾಯಕಕ್ಕೆ ಯಾರು ಗುರಿಯಾಗಬೇಕು ಅಂತ ಕಂಡ ಮೇಲೆ ನಾನು ನಿರ್ಣಯಿಸಬಹುದು. ನನಗೆ ಕಾಣಿಸಿಕೊಡುವುದು ಯಾರು? ನೀನಲ್ವೇ? ಹಾಗಾದರೆ ಆ ವಿಶ್ವಾಸದಿಂದ ಹೊಡೆಯುತ್ತಾ ಬಂದ್ರೆ ಪಾಂಡವ ಪಕ್ಷಕ್ಕೆ ಹೊಡೆದದ್ದೇ ಅದಕ್ಕೆ ಕೇಳಿದ್ದು ನಾನು ನನ್ನಷ್ಟಕ್ಕೆ ಕೊಲ್ಲಬೇಕಾದವರನ್ನು ಕೊಲ್ಲುತ್ತಾ ಹೋಗುತ್ತಾ ಇದ್ದಂತೆ ಒಬ್ಬ ಗೆದ್ದಿದ್ದಾನೆ. ಪಾರ್ಥ ಒಬ್ಬ ಗೆದ್ದಿದ್ದಾನೆ. ಗೋಗ್ರಹಣದಲ್ಲಾಗ್ಲಿ ಚಿತ್ರಸೇನ ಕಾಳಗದಲ್ಲಾಗ್ಲಿ ಕುರುಸೇನೆಯನ್ನು ಗೆದ್ದು ನಿಂತವನು. ಅವನ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತುಂಟು, ನಿನಗೆ ಗೊತ್ತುಂಟು. ಅಜ್ಜನನ್ನು ಮುಟ್ಟುವುದು ಬೇಡ, ಉಳಿದವರನ್ನು ಗೆಲ್ಲುವ, ಅಜ್ಜನನ್ನು ಉಳಿಸುವ ಅಂತ ಹೇಳಿ ಅಜ್ಜ ಮೊಮ್ಮಕ್ಕಳನ್ನು ಒಂದಾಗಿಸಬಹುದು. ಶತ್ರು ಪಕ್ಷದಲ್ಲೂ ವಿಪಕ್ಷದಲ್ಲೂ ಇದ್ದು ನಿನಗೆ ಪಕ್ಷವೇ ಮುಖ್ಯವಾದರೆ ನೀ ಪ್ರಹ್ಲಾದ ವರದನಾದದ್ದೆಂತು, ವಿಭೀಷಣ ಸಂರಕ್ಷಕನಾದದ್ದೆಂತು ಅಲ್ಲ, ಬಲಿ ನಿಗ್ರಹವನ್ನು ಮಾಡುವುದಕ್ಕೆ ಹೊರಟವನು ಬಲಿಗೆ ವರದ ಹಸ್ತನಾದದ್ದೆಂತು. ಹಾಗಾದ್ರೆ ನಿನಗೆ ಪಕ್ಷ ಅಲ್ಲ ಮುಖ್ಯ, ನಿನಗೆ ವ್ಯಕ್ತಿ ನೆಚ್ಚಿದ ತತ್ವ ಮುಖ್ಯ ಅಂತ ಆದರೆ ಒಳ್ಳೆ ಭಾಗವತರ ಸಾಲಲ್ಲಿ ಧ್ರುವನ ಪ್ರಹ್ಲಾದನ ಸಾಲಲ್ಲಿ ಅಂತ ಹೇಳುವುದಿಲ್ಲ. ಒಬ್ಬ ಬಲಿಯಾಗಿ ಅವನಿಗೊಂದು ಸುತಲವನ್ನು ಕಲ್ಪಿಸಿ ದೇವತೆಗಳಿಗೆ ಬೇಕಾದ ಸ್ವರ್ಗಾಧಿಪ ಸುತನಿಗೆ ಬೇಕಾದ ಸ್ವರ್ಗವನ್ನು ನೀನು ಕೊಡು, ನನಗೊಂದು ಸುತಲವನ್ನು ಕಲ್ಪಿಸು ಅಂತ ಕೇಳುವುದು ಅಪರಾಧವೇ? ಅದನ್ನು ಕೊಡದಷ್ಟು ಏನು ಹಂಗುಂಟು ನಿನಗೆ? ಆಚಾರ್ಯರೇ, ಎಷ್ಟು ಮಾತಾಡಿ ನೀವು. ದುಷ್ಟ ಸುಯೋಧನನೊಡಗೂಡಿಗೆ ನೀನು ಎಷ್ಟಾಡಿದಡೇನು, ನಾನು ಸಮರದಿಗೆ ಹೊರೆ ತೊಟ್ಟಿಗೆ ಚಲಗಳನು. ಆಚಾರ್ಯರೇ, ಒಂದು ಪ್ರಶ್ನೆ ನಾಗ ಕೇಳಿದ್ದೆ, ಉಳಿಸಿಕೊಂಡಿದ್ದೇನೆ ನಾನು. ಕೆರೆಯಲ್ಲಿ ಬಿದ್ದ ಇಬ್ಬರನ್ನು ಕುರಿತಾದದ್ದು. ಎತ್ತುವ ಕಾಲಕ್ಕೆ ಮೊದಲು ಬಿದ್ದವನ ಬೆನ್ನ ಮೇಲೆ ಕಾಲಿಟ್ಟು ಇವನನ್ನು ಎತ್ತಿದೆಯೋ ದೇವರೇ ಅಂತ ಕೇಳಿದ್ದೇನೆ. ಸಾಯಬೇಕಾದವನು ಬಿದ್ದರೆ ಸರಿ, ನಿನ್ನಿಂದ ಬದುಕಿಸಲ್ಪಡಬೇಕಾದವನ ಬೆನ್ನ ಮೇಲೆ ಕಾಲಿಡಿಸ್ತೀಯ. ಆಚಾರ್ಯರೇ, ಕೆರೆ ಬದಲಾದದ್ದು ನಿಮಗೆ ಗೊತ್ತಾಗ್ಲಿಲ್ಲ, ಅರ್ಥ ಆಗಲಿಲ್ಲ. ನಾನು ಅದೇ ಕೆರೆಯಲ್ಲಿದ್ದೇನೆ ಅಂತ ನೀವು ತಿಳ್ಕೊಂಡಿದ್ದೀರಿ ಮಾತ್ರ. ನೀವು ಬಿದ್ದ ಕೆರೆಯೇ ಬದಲಾಗಿ ಹೋಗಿದೆ. ನಾನು ಹೇಳಿಸಿದ್ದು ಕೆರೆ ಬೇರೆ, ನೀವು ಬಿದ್ದು ಮುಳುಗಿದ ಕೆರೆಯೇ ಬೇರೆ. ಈ ಕೆರೆಯಲ್ಲಿಯೇ ನೀವು ಇದ್ದಿದ್ದಿದ್ರೆ ನಿಮ್ಮ ಬೆನ್ನ ಮೇಲೆ ಅಲ್ಲಾ ಕಾಲು ಬರ್ತಾ ಇರುವುದು. ಆಚಾರ್ಯರೇ, ಸುದೀರ್ಘವಾದಂತಹ ನಿಮ್ಮ ಜೀವನ ಎನ್ನುವುದು ಕುರುಪತಿಗಾಗಿ ಮೀಸಲಿಟ್ಟಂತಹ ಜೀವನ ಎನ್ನುವ ಹಾಗೆ ನೀವು ಮಾತುಗಳನ್ನಾಡಿದಿರಿ. ಋಣದ ಬಾಧೆಗೆ ನೀವು ಸಿಲುಕಿಕೊಂಡಿದ್ದೀರಿ. ಆಚಾರ್ಯರೇ, ಶಾಸ್ತ್ರ ಬಲ್ಲವರು ನೀವು, ಅರ್ಥವನ್ನು ತಿಳಿದವರು ನೀವು. ಹೇಳಿ ಆಚಾರ್ಯರೇ, ಋಣಕ್ಕೆ ಸಿಲುಕದ ಯಾವ ಜೀವ ಉಂಟು ಪ್ರಪಂಚದಲ್ಲಿ? ದೇವಾನುಗ್ರಹವನ್ನು ಪಡೆಯುವ ಮೊದಲಾಗಿ ಯಾವ ಜೀವ ಋಣಕ್ಕೆ ಬದ್ಧನಾಗಿ ಇಲ್ಲ ಎನ್ನುವುದನ್ನು ಆಲೋಚನೆ ಮಾಡಿದ್ರೆ, ಒಂದಲ್ಲ ಒಂದು ಕಾಲಕ್ಕೆ ಋಣ ಬದ್ಧನಾದ ಜೀವವೇ ತನ್ನನ್ನು ತಾನು ಬಿಡಿಸಿಕೊಳ್ಳುವುದರ ಮುಖೇನವಾಗಿ ದೈವತ್ವವನ್ನು ಪಡೆಯಿತು, ದೇವವನ್ನು ಪಡೆಯಿತು ಎನ್ನುವುದೇ ಪ್ರಪಂಚದಲ್ಲಿ ಕಂಡುಬರುವ ಸತ್ಯ. ಅದು ಶಾಸ್ತ್ರೀಯವೂ ಹೌದಾಗ್ತದೆ. ಅನ್ನದ ಋಣವೋ ಪಿತೃಋಣವೋ ಯಾವ ಋಣವೇ ಇರಲಿ, ಅನ್ನದ ಋಣ ಹೌದು. ಅನ್ನಾದನೆ ಎದುರಿದ್ದಾಗ ಏನು ಅನ್ನಕ್ಕೆ ಮಹತ್ವವೋ ಅನ್ನಾದನಿಗೆ ಮಹತ್ವವೋ ಎನ್ನುವ ಪ್ರಶ್ನೆ ಉತ್ಪತ್ತಿಯಾಗುತ್ತದೆ. ಆಗ ಅನ್ನವನ್ನಾದರೂ ಬದಿಗಿಟ್ಟು ಅನ್ನಾದನತ್ತ ಲಕ್ಷ್ಯವನ್ನು ನೋಡಲೇಬೇಕಾಗ್ತದೆ. ಆಚಾರ್ಯರೇ, ಇದೇ ನೆಲೆಯಲ್ಲಿ ನೀವು ಆಲೋಚನೆ ಮಾಡಬೇಕು. ಮಾಡಿದರೆ ಭಾವುಕರಾಗಿ ಬಿಡ್ತೀರಿ, ನೀವು ಭಾವುಕರಾಗುತ್ತೀರಿ. ಶಾಸ್ತ್ರೀಯವಾದಂತಹ ಮಾರ್ಗದಲ್ಲಿಯೇ ಅಡಿಯನ್ನಿಡುತ್ತಾ ಭಗವಂತನನ್ನು ಪಡೆಯುವುದಕ್ಕೆ ಬೇಕಾದಂತಹ ಧರ್ಮಪಥದಲ್ಲಿ ಸುಸ್ಥಿರವಾದಂತಹ ಹೆಜ್ಜೆಯನ್ನು ನೀವು ಆಗುತ್ತೀರಿ ಅಂತಾದರೆ ಭಾವ ಇರಕೂಡದು ಅಂತಲ್ಲ, ಯಾವ ಭಾವ ಇರಬೇಕಾದದ್ದು ಎನ್ನುವುದರ ಬಗ್ಗೆ ಮಾತ್ರ ಲಕ್ಷ್ಯ. ಕುರುಪತಿಯಲ್ಲಿದ್ದು ನಿಮ್ಮನ್ನು ನೀವು ಸಮರ್ಪಿಸಿಕೊಂಡದ್ದಾದರೂ ಯಾಕಾಗಿ? ಕುರು ಪರಂಪರೆಯಲ್ಲಿ ಯಾರೇ ಬರಲಿ, ಏನೇ ಮಾಡಲಿ, ಏನೇ ಆಡ್ಲಿ, ಏನು ನೋಡಿದ್ರೂ ನಾನೇನು ಮಾಡುವುದಕ್ಕಿಲ್ಲ, ಅವರನ್ನು ರಕ್ಷಿಸುವುದು ಮಾತ್ರ ನನ್ನ ಬದ್ಧತೆ ಎನ್ನುವುದಕ್ಕಾಗಿಯೂ ಆಚಾರ್ಯರೇ ಆಲೋಚನೆ ಮಾಡಿ. ಆದ್ದರಿಂದ ನಾನು ಹೇಳುವುದು, ದುಷ್ಟ ಸುಯೋಧನನೊಡಗೊಂಡು ಏನು ಬಿದ್ದ ಕೆರೆ ಬದಲಾದದ್ದಲ್ಲಿ ಕುರುಪತಿ ಎಂಬ ಕೆರೆಯಲ್ಲಿ ಮುಳುಗುತ್ತಾ ಇದ್ದೀರಿ. ಕೃಷ್ಣ ಬೇಕು ಅಂತ ಕೇಳಿದ್ರೆ ಸುಯೋಧನ ಸೇನಾಧಿಪತಿಯಾಗಿ ಭೀಷ್ಮ, ಕೃಷ್ಣ ಬೇಕು ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಿಗುವುದಕ್ಕಿಲ್ಲ. ಭಕ್ತ ಭೀಷ್ಮನಾಗಿ ದೇವರೇ ನೀ ನನಗೆ ಬೇಕು ಅಂತ ಆದ್ರೆ ಭಗವಂತನಾಗಿ ನಾನು ಯಾಕೆ ಸಿಗಬೇಕು ಎನ್ನುವುದು ನನ್ನ ಇಚ್ಛೆಗೆ ಬಿಟ್ಟದ್ದು. ನೀವು ಭಕ್ತ ಭೀಷ್ಮರಾಗಿ ಕೂಗಿ ಕರೀತೀರೋ, ನಾನು ಎಲ್ಲಿಯೂ ಬಂದೇನು, ಹೇಗೆ ಬಂದೇನು ಹೇಳಿ ಭೀಷ್ಮರೇ, ಪ್ರಾಮಾಣಿಕವಾಗಿ ಹೇಳಿ. ಭಕ್ತ ಭೀಷ್ಮರಾಗಿ ಮಾತಾಡ್ತೀರಿ ಅಂತಾದ್ರೆ ನಾನು ಇಲ್ಲವೋ ಅಲ್ಲಿ? ನಿಮ್ಮ ಮನಸ್ಸಿನಲ್ಲೋ, ನಿಮ್ಮ ರಥದಲ್ಲೋ, ನಿಮ್ಮ ಕುದುರೆಯಲ್ಲೋ, ನಿಮ್ಮ ಚಮ್ಮಟಿಕೆಯಲ್ಲೋ, ಬಿಲ್ಲಿನಲ್ಲೋ, ಬಾಣದಲ್ಲೋ ನಾನಿಲ್ಲ ಅಂತ ಹೇಳ್ತೀರೋ ನೀವು?
ಇದ್ದೇನೋ ಇದ್ದೇನೆ ಅಂತ ಆದ್ರೆ ನಿಮಗೆ ಹೇಗೆ ಸಿಗಬೇಕು ಎನ್ನುವುದನ್ನು ನಾನು ಯೋಚಿಸ್ತೇನೆ, ನಾನು ನಿರ್ಣಯ ಮಾಡ್ತೇನೆ. ಸುಯೋಧನ ಸೇನಾಧಿಪತಿಯಾಗಿಯೇ ಋಣದಲ್ಲಿದ್ದೇ ನೀವು ಮಾತಾಡ್ತೀರೋ? ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಂಬ ಮಾತನ್ನು ಕೇಳಿದ ನಂತರದಲ್ಲಿ ಕರಿಷ್ಯೆ ವಚನಂ ತವ, ನೀನು ಹೇಳಿದಂತೆ ಮಾಡುತ್ತೇನೆ ಎನ್ನುವ ಮಾತನ್ನಾಡಿ ರಥ ಹತ್ತಿದವನು ಪಾರ್ಥ. ಕರಿಷ್ಯೆ ವಚನಂ ತವ ನಿಮ್ಮದು ಯಾರದ್ದು? ನೀವು ಮುಖ ಅವನಲ್ಲಿ ನೋಡಬೇಕಾದಿತ್ತು, ಕೌರವನದ್ದು. ಕರಿಷ್ಯೆ ವಚನಂ ತವ ನಿಮಗನ್ವಯ ಆಗುವುದಲ್ಲಿ, ಆ ಅನ್ವಯ ಇರುತ್ತಾ ಇಲ್ಲಿಗೆ ಅನ್ವಯ ಆಗುವುದಕ್ಕಿಲ್ಲ ಆಚಾರ್ಯರು. ಸುಯೋಧನ ಸೇನಾಧಿಪತಿಯಾಗಿಯೇ ನೀವು ಬರ್ತೀರೋ? ಆ ಕಾಲಕ್ಕೆ ಪಾಂಡವರನ್ನು ಯಾಕೆ ತಂದೆ? 2 ಜನ ಅಜ್ಜಂದಿರನ್ನು ಉಳಿಸಬಹುದಲ್ಲ, ಉಳಿಯಬೇಕಾದ ಅಜ್ಜ. ಆಚಾರ್ಯರೇ, ಪಾಂಡವರಿಗೇನೂ ಮಾಡುವುದಿಲ್ಲ, ನಿಮ್ಮ ಪ್ರತಿಜ್ಞೆ ಉಂಟು. ನಾನೇ ಅವನಿಗೆ ಉಪದೇಶ ಮಾಡಿದ್ದೇನೆ, ಧರ್ಮಾಧರ್ಮಗಳ ಸಂಘರ್ಷ ಉಂಟಾದಾಗ ಅಜ್ಜನೋ ಮೊಮ್ಮಗನೋ ಅಲ್ಲ. ಹೌದಾ ಆಚಾರ್ಯರೇ, ನನ್ನ ಕೈಯಾಯುಧಗಳು ಅಂತ ಹೇಳಿಲ್ವ? ನನ್ನ ಆಯುಧ ಅಂತ ಆದ್ಮೇಲೆ ನಾನು ಎಷ್ಟೊತ್ತಿಗೂ ತಂದೇನು, ಯಾರ ಮೇಲೆ ಬೇಕಾದ್ರೂ ಬಿಟ್ಟೇನು? ಏನು ನನ್ನ ಕೈಯಾಯುಧ ಅಲ್ವೋ? ನನ್ನ ಆಯುಧ ಅಲ್ವೋ? ಈಗ ಪಾರ್ಥ ಎನ್ನುವ ಬೇರೆ ಅಲ್ಲ, ನನ್ನ ಆಯುಧ ಅಲ್ವೋ? ಮತ್ತೆ ಅವನನ್ನು ಎದುರಿಗೆ ತಂದು ನಿಲ್ಲಿಸಿ ಅವ ಹೊಡೆಯುವಂತೆ ಯಾಕೆ ಮಾಡಿದೆ? ಅಲ್ಲ, ನಾನು ಹೊಡೆಯುವುದು. ಸುಯೋಧನ ಸೇನಾಧಿಪತಿಯಾಗಿಯೇ ನೀವು ಇನ್ನೂ ವಿಜೃಂಭಿಸುವಂತಹ ಮನಸ್ಸನ್ನೇ ಮಾಡುತ್ತೀರಿ. ಋಣ ಉಂಟು, ಆ ಋಣ ಕಳಕೊಳ್ಳುವುದು ಇಲ್ಲಿ ರಕ್ತ ಹರಿಸಿಯೇ ಎನ್ನುವುದೇ ನಿಮ್ಮ ನಿರ್ಣಯ ಅಂತಾದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಬನ್ನಿ ಭಕ್ತರಾಗಿ. ನಾನು ಬೇಡ ಅಂತ ಹೇಳಿದ್ದೇನು? ಮುಕ್ತ ಅವಕಾಶ ಉಂಟಲ್ಲ, ಬರುವುದಕ್ಕಾಗುತ್ತದೋ ನಿಮಗೆ? ಬರುವುದಕ್ಕಾಗುವುದಿಲ್ಲ, ಋಣ ಕಟ್ಟಿ ಎಳೆಯುತ್ತದೆ. ಯಾವ ಋಣ? ಎಲ್ಲಿಯ ಋಣ? ಇದ್ದೇನಲ್ಲ ಮುರಾಂತಕ ನಾನು. ಬಾ ಅಂದ್ರೆ ಬರ್ತೀರೋ? ಬರಬೇಕು ಅಂತ ಆದ್ರೆ ನೀವು ಮುಖ ಅವನದ್ದು ನೋಡ್ಬೇಕು, ಹೋಗ್ಲೋ ಅಂತ. ಇಲ್ಲ, ಬರುವುದಕ್ಕೆ ಅವ ಬಿಡುವುದಿಲ್ಲ. ಹಾಗಾದರೆ ಆಚಾರ್ಯರೇ ಏನು ಮಾಡುವ? ನೀವು ಗಂಧದ ಕೊರಡೆ ದೇವರ ಮೂರ್ತಿಗೆ ಲೇಪಿಸುವುದಕ್ಕೆ ಬೇಕಾಗಿ ಗಂಧ ತನ್ನನ್ನು ತಾನು ತೆಗೆದುಕೊಂಡು ಇರಬೇಕು. ಹೌದು, ಏನು ಮಾಡುವ? ದೇವರ ಮನೆಯಲ್ಲಿ ಇರಬೇಕಾದ ಗಂಧದ ಕೊರಡು ತನ್ನನ್ನು ತಾನು ತೆಗೆದುಕೊಂಡ್ರೆ ದೇವರ ಆಣೆಗೆ ಹೋಗ್ತದೆ. ಗೊಬ್ಬರದ ಗುಂಡಿಯಲ್ಲಿ ಬಿದ್ದದ್ದು ಗಂಧದ ಕೊರಡೆ ಆದ್ರೂ ಪ್ರಯೋಜನಕ್ಕೆ ಬರುವುದಿಲ್ಲ. ನೀವು ಗಂಧದ ಕೊರಡುವುದು ಕೌರವರೆಂಬ ಗೊಬ್ಬರದ ಗುಂಡಿಯಲ್ಲಿ ಬಿದ್ದಿದ್ದೀರಿ. ಸುಯೋಧನ ಸೇನಾಧಿಪತಿ ಆಗುವಾಗ ಪಾರ್ಥನನ್ನ ಕೈಯಾಯುಧವೇ. ಭಕ್ತ ಭೀಷ್ಮರಾಗುತ್ತೀರೋ? ಅವ ನಿಮಗೆ ಮೊಮ್ಮಗಾದಾನು. ಗೋಪಾಲಕೃಷ್ಣನಿಗೆ ಚೆನ್ನಾಗಿ ಕೇಳು, ಗೊಬ್ಬರದ ಗುಂಡಿಯಲ್ಲಿ ಬಿದ್ದ ಗಂಧ ಆಗುವುದಿಲ್ಲ ಅಲ್ವಾ? ಆಗುವುದಿಲ್ಲ, ಆಗುವುದೇ ಇಲ್ಲ. ನನ್ನದು ಕುಳಿತದ್ದು ಹೌದು, ಆನೆಗಾದ್ರೆ ಇರುವಿಕೆ ಗೊತ್ತಾಗಲಿಲ್ಲ ಅಷ್ಟೇ. ಗೊತ್ತಾಗಲಿಲ್ಲ ಎಂಬುದರಿಂದ ಕುಳಿತದ್ದು ಸುಳ್ಳು ಅಂತಾಗುವುದಿಲ್ವ? ಹಾಗೆ ಕುಳಿತದ್ದರಿಂದ ಕುಳಿತದ್ದನ್ನು ನೋಣ ಅಂತ ನೀನು ನಿರ್ಣಯಿಸುವಾಗಿದೆ. ಗೊಬ್ಬರದ ಚಂದನದ ಕೊರತೆ ಇದ್ರೂ ಪ್ರಯೋಜನ ಇಲ್ಲ, ಆಗುವುದಿಲ್ಲ ಅಲ್ವಾ? ನೋಡ್ಬೇಕು ನನಗೆ. ನಿತ್ಯ ಪಂಚಗವ್ಯ ಪ್ರಾಶನ ಮಾಡುವ ಗೋಪಾಲ ವರ್ಗಕ್ಕೆ ಸೇರಿದ ನೀನು ಆ ಗೋವಿನ ಗೊಬ್ಬರದ ಗುಂಡಿಯಲ್ಲಿ ಬಿದ್ದ ಗಂಧದ ಕೊರಡನ್ನು ನೀನು ಬೇಡ ಅಂತ ಬಿಡುವುದು ಹೇಗೆ ಅಂತ ನನಗೆ ನೋಡ್ಬೇಕು. ಗುರುವಂಶ ಅಂತಂದ್ರೆ ಮತ್ತೆ ಎಂತೆಂತದ್ದಲ್ಲ, ಅದು ಏನಿದ್ರು ಕೂಡ ಗೋವಿನ ಗೊಬ್ಬರ. ಹೌದಾ? ಕ್ಷತ್ರಿಯರದ್ದೇ. ಆತ್ಯಂತಿಕವಾಗಿ ಗೆಲುವನ್ನು ಕೌರವನಿಗೆ ಹೊಂದಿಸುವಲ್ಲಿ ನನ್ನ ಭಾಗವತತ್ವ ಪ್ರಯೋಜಕ ಅಲ್ಲ, ವ್ಯಕ್ತಿಗತವಾಗಿ ಹೌದಲ್ವ? ನಿನಗೆ ಬಂದ ವಿಭೀಷಣನನ್ನು ಸ್ವೀಕರಿಸಬೇಡ ಅಂತ ಹೇಳಿದ ನಿನ್ನವರ ಮಾತನ್ನು ತಿರಸ್ಕರಿಸಬೇಕಾಗಿ ಬಂತು. ನೆನಪುಂಟ? ನನಗೆ ನೆನಪುಂಟು. ಇವನಲ್ಲ ಶತ್ರುಪಕ್ಷೀಯ, ಕೆಡುಕಿರಬಹುದು, ನಂಬಲಿಕ್ಕೆ ಅಯೋಗ್ಯ, ಬಿಡು ಅಂತಂದಾಗ ಒಳಗಿನಿಂದ ಮಾಡಿದ ಭಜನೆ ಕೇಳಿಸಿಕೊಂಡ ದೇವನಂತೆ ನೀನು ಅವನ ಶರಣ ಅಂತಂದಾಗ ನಾ ಶರಣ್ಯನಿದ್ದೇನೆ ಅಂತ ಪಟ್ಟಾಭಿಷೇಕ ಮಾಡಿದ್ದ. ಹೌದಾ? ಹೌದು. ವಿಭೀಷಣನ ಒಳಗಿನ ಭಜನೆ ನಿನಗೆ ಕೇಳಿಸಿದೆ ಅಂತ ಆದರೆ ಭೀಷ್ಮನ ಒಳಗಿನ ಮೊರೆತ ಕೂಗು ನಿನಗೆ ಕೇಳಿಸದೆ ಹೇಗಿರ್ತದೆ? ನನಗೆ ಕೇಳಿಸುವುದೇ ಇಲ್ಲ ಅಂತ ಹೇಳುವುದಕ್ಕಾಧಾರ ಇಲ್ವಲ್ಲ? ವಿಭೀಷಣ ಇದ್ದಾನೆ. ನಾನು ಸುಯೋಧನನನ್ನು ಗೆಲ್ಲಿಸ್ತೇನೆ ಅಂತ ಹೊರಟದ್ದೇ ಅಲ್ಲ. ಓಹೋ,
ತನಗಧೀನವಾಗಿ ಒಬ್ಬ ಪಾಂಡವನನ್ನಾದರೂ ನೋಯಿಸಲೇಬೇಕಜ್ಜ ಅಂತ ಒಂದು ವಾಕ್ಯ ಸುಯೋಧನ ಹೇಳಿದ್ದನ್ನು ಕೇಳಿಸಿಕೊಂಡವರಿದ್ದಾರೋ? ಕೊಲ್ಲುವುದಿಲ್ಲ ಅಂದಾಗ ಮರುನುಡಿಯನ್ನು ಒಪ್ಪಿದ ಸುಯೋಧನ, ಭೀಷ್ಮ ಮುನ್ನಡೆಸಿದಂತ ಸುಯೋಧನ ಇದ್ದಾನೆ. ಏನಂತ ಭಾವಿಸಿದೆ ಅಂದ್ರೆ ನೀವೀಗ ರಕ್ಷಕ ಸ್ಥಾನದಲ್ಲಿ ನೀವೇ ಇದ್ದೀರಿ. ನಿಮಗೆ ಯಾಕೆ ಇನ್ನೊಬ್ಬ ರಕ್ಷಕ? ಅಲ್ಲ, ಯಾವುದಕ್ಕಾಗಿ ರಕ್ಷಣೆ? ದೇವರ ಸೊತ್ತು ಇದು ಅಂತ. ಓಹೋ, ಸುಯೋಧನ ತಾನಿದ್ದೇನೆ, ದೇವರಿಗೆ ಎದುರಾಗಿ ತಾನು ಹೋರಾಡ್ತೇನೆ ಅಂತಂದಾಗ 100 ಮಂದಿಯನ್ನು ನನ್ನ ನೇತೃತ್ವದಲ್ಲಿ ಸೇನಾಧಿಪತ್ಯದಲ್ಲಿ ತಂದು ನಿನ್ನ ಪಾದ ಮೂಲಕ್ಕೆ ಕೆಡ ಹಾಕುತ್ತೇನೆ, ಇದಕ್ಕೆ ಕೈಗೊಂಡ ಪ್ರತಿಜ್ಞೆ. ನೀನು ಆಗುವುದಿಲ್ಲ ಹೇಳ್ತೀಯಲ್ವ? ದೇವ ನೋಡೋಣ. ಮುರಾರಿ, ಭಾಗವತ ಭೀಷ್ಮನಾಡುವ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಿ ಸಾವಧಾನದಿಂದ ನಿನ್ನನ್ನು ಭಜಿಸಿದ್ದೇ ಹೌದು ಅಂತಾದ್ರೆ ತ್ರಿಕರಣ ಪೂರಕವಾಗಿ ಅವಿರತವಾಗಿ ನಿನ್ನನುಸಂಧಾನದಲ್ಲೇ ಬದುಕಿನಲ್ಲಿ ಶ್ವಾಸೋಚ್ಛ್ವಾಸವನ್ನು ಮಾಡಿದವನು ಹೌದು ಅಂತಾದ್ರೆ ದೇವರಾಜನ ಸುತ ಅಲ್ವಾ? ಸುಧರ್ಮ ನಾಮಕ ಸಭೆಯಲ್ಲಿ ಕುಳಿತು ಇವನನ್ನು ಹುಟ್ಟಿಸಬೇಕೆಂಬ ಮಂತ್ರ ಸಂಕಲ್ಪವನ್ನು ಮಾಡಿದಂತಹ, ದಿವ್ಯ ಸಂಕಲ್ಪವನ್ನು ಮಾಡಿದಂತಹ ಆ ಇಂದ್ರನ ಸಂಕಲ್ಪವನ್ನಾದರೂ ಹುಸಿಗೊಳಿಸಿ, ಅಂದರೆ ಅದಕ್ಕೆ ಇದ್ದ ಮಹತ್ವವನ್ನಾದರೂ ಕುಂಠಿತಗೊಳಿಸಿ ಅವನನ್ನು ನಾನು ಗೆಲ್ಲದಿದ್ದರೆ ನಿನ್ನ ಪಾದ ಮೂಲದಿಂದ ಹುಟ್ಟಿದ ಗಂಗೆ ನನಗೆ ಅವಳೇ ಅಲ್ಲ ನೆನಪಿಡು. ಬಳಿರೆ ಬಳಿರೆ ಕುಳುಪತಿಯೊಳ್ ಎಳೆದೊಯ್ದು ಚಿತ್ರಸೇನನಗಿರಿದೆ, ಸೂರಲೋಕದಿಂದ ಮತ ಕರಿಯ ನಿಲ್ಲಿಸಿದೆ, ಧರೆಗೆ ಧರಿಸಿರ್ಪೆ ಕಾಂಡ ಭವನವ. ಅರ್ಥ ಕೇಳಿದೆಯಲ್ಲ ನಿನ್ನಜ್ಜಯ್ಯನ ವೀರ ಪ್ರತಿಜ್ಞೆಯನ್ನು? ಕೇಳ್ತಾ ಇದ್ದೇನೆ ಸ್ವಾಮಿ. ಕೇಳುವ ಹಾಗೆಯೇ ಉಂಟು ಆತನ ಪ್ರತಿಜ್ಞಾ ವಾಕ್ಯಗಳು. ಈ ವಯಸ್ಸಿನಲ್ಲಿಯೂ ಯುವಕರ ಎದೆಯಲ್ಲಿಯೂ ನಡುಕ ಹುಟ್ಟುವ ಹಾಗಿನ ಘೋರ ಪ್ರತಿಜ್ಞೆ. ಇಂದ್ರ ತನುಜನಾದ ನಿನ್ನನ್ನು ಈ ದಿವಸದ ಸಮರಾಂಗಣದಲ್ಲಿ ಗೆಲ್ಲಲಿಲ್ಲ ಅಂತಾದರೆ ನನ್ನ ಭಕ್ತ ನಿಲ್ಲುವಂತೆ ಬಾಣ ತಿರುಗಿಸುವುದು ನೋಡಿದೆಯ ಪಾರ್ಥ? ದೇವಾ, ನಿನ್ನ ವಿಶೇಷಾತಿ ವಿಶೇಷವಾದಂತಹ ಕರ್ಮಗಳನ್ನು ಕೇಳಿ ಪ್ರಪಂಚವೇ ನಿಬ್ಬೆರಗಾಗಿದೆ. ಅದೆಲ್ಲ ಸುಳ್ಳು ಅಂತ ವಾದಿಸುವವರು ಆ ಪಕ್ಷದಲ್ಲಿದ್ದಾರೆ. ಪಾರ್ಥ ದೇವಾ, ಚಿತ್ರಸೇನಂ ಗೆಲ್ಲಿದೆ ಈ ಪ್ರಪಂಚದಲ್ಲಿ ನಿಂತು ಕಲ್ಪಿಸುವುದಕ್ಕೂ ಅಸಾಧ್ಯ. ವಿಶೇಷ ವಿದ್ಯೆಗಳಲ್ಲಿ ಪಾರಂಗತರಾದಂತಹ ಗಂಧರ್ವ ವರ್ಗವನ್ನು ಮಣಿಸುವಲ್ಲಿ ಪಾರ್ಥನ ಪರಾಕ್ರಮ ಏನು ಎನ್ನುವುದನ್ನು ಪ್ರಪಂಚ ಮುಖದಲ್ಲಿ ತೋರಿಸಿಕೊಟ್ಟವನು ನೀನು. ಅಣ್ಣನಿಗೋಸ್ಕರವಾಗಿ ಕಾಂಡವ ವನವನ್ನೇ ಅಗ್ನಿಗೆ ಆಹುತಿಯನ್ನಾಗಿ ನೀಡಿದೆ. ದೇವತೆಗಳು ನಿನ್ನಲ್ಲಿ ಬಂದು ಯಾಚಿಸ್ತಾರೆ, ಯಾಚಿಸಿದ್ರೆ ಅವರಿಗೂ ಫಲ ಉಂಟು ಅಂತ ತೋರಿಸಿಕೊಡುವುದಕ್ಕಾಗಿ ದೇವಾನುದೇವತೆಗಳಿಗೆ ಬೇಕಾಗಿ ಕಾಂಡವವನವನ್ನು ನಿವಾತ ಕವಚಾದಿ ರಾಕ್ಷಸ ವರ್ಗವನ್ನು ಕೊಂದು ಕಳೆದೆ. ತಾಯಿಗೆ ಬೇಕಾಗಿ ಇಂದ್ರನ ಐರಾವತವೇ ನಡೆತರುವ ಹಾಗಿನ ಬಾಣ ಮುಖೇನವಾದಂತಹ ಸೇತುವೆಯನ್ನು ರಚಿಸಿದೆ. ಯಾರ್ಯಾರಿಗೆ ಏನೆಲ್ಲ ಬೇಕು ಎನ್ನುವುದನ್ನು ನಿನ್ನ ಪರಾಕ್ರಮವನ್ನೇ ಪಣವಾಗಿಟ್ಟು ಸಾಧಿಸಿದಂತಹ ವೀರ ನೀನು ಎನ್ನುವಲ್ಲಿ ಯಾವ ಅನುಮಾನ ಇಲ್ಲ. ಇದೋ ನಿನ್ನ ಸಖನಾಗಿ ನನ್ನ ಮಾತಿಗೆ ಮರ್ಯಾದೆ ಉಳಿಯುವುದಕ್ಕೆ ಬೇಕಾಗಿ ಈ ದಿವಸ ನನಗಾಗಿ ಭೀಷ್ಮರನ್ನು ಗೆಲ್ಲುವಂತಹ ಪರಾಕ್ರಮ ಪಣವಾಗಿ ಬರಬೇಕು, ಮಾತಾಗಿ ಹೊರಹೊಮ್ಮಬೇಕು. ಪ್ರತಿಜ್ಞೆ ಅವರದ್ದಲ್ಲ, ಅವರದ್ದೇನೂ ಅಲ್ಲ ಎನ್ನುವ ಹಾಗಿನ ನಿನ್ನ ಪ್ರತಿಜ್ಞಾವಾಕ್ಯ. ಆ ಮೂಲಕವಾದ ಧುರ ಸಮರ್ಥತೆಯನ್ನು ನೋಡುವುದಕ್ಕೆ ಕೃಷ್ಣನ ಕಣ್ಣು ಕಮಲದಂತೆ ಅದು ನಿಂತಿದೆ. ಓಹೋ, ಕಮಲಾಂಬಕ ಸೇತು ಹಿಮಾಲಯದ ಮಧ್ಯದಲ್ಲಿ ಬಹುಜ ಮೌಳಿ ರಂಜಿತ ಪಾದ ಕಮಲಾನ್ವಿತ ನದೀಸುತ್ತದೆ. ನಾ ಕಾಳಗದಿ ಜಯ ಪುಂಡಲಿದ್ದಡೆ ನೀಲಮೇಘ ಶವ ನಿನ್ನಯ ಭಜಕ ನಾನಲ್ಲ. ಕೃಷ್ಣ, ಅಜ್ಜನಲ್ಲಿ ಹೋರಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ನನಗೆ ಈ ಹೊತ್ತು ಎದುರಾಗಿದೆ. ಆಡಿದ್ದೇನೆ ನಾನು ಕರಿಷ್ಯೆ ವಚನಂತವ ಅಂತ. ಆದ್ದರಿಂದ ಕೇವಲ ಅನಿವಾರ್ಯ ಅಲ್ಲ, ಕಾಲಕ್ಕೆ ಅಗತ್ಯವಾದದ್ದು. ಹಾಗಾಗಿಯೇ 3 ವಿಷಯವನ್ನು ನನ್ನ ಮುಂದೆ ನೆನಪಿಸಿ ಬಿಟ್ಟೆ ನೀನು.
ಪಾರ್ಥ ಅನಿಸಿಕೊಂಡವನು ನಾನು ಲೋಕದಲ್ಲಿ. ಯಾಕಂದ್ರೆ ಪೃಥ್ವಿಯ ಮಗನಾದದ್ದರಿಂದಲೇ ಪಾರ್ಥ. ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕಾಗಿ ಗಾಂಧಾರಿ ದೇವಿ ಮಾಡಿದಂತಹ ಗಜಗೌರಿಯ ವ್ರತ ಏನು, ಅದಕ್ಕಿಂತ ಮಿಗಿಲಾದದ್ದನ್ನು ನಾನು ನನ್ನ ತಾಯಿಯಿಂದ ಮಾಡಿಸ್ತೇನೆ ಎನ್ನುವ ಕಾರಣಕ್ಕಾಗಿ ಐರಾವತವನ್ನು ಕೆಳಗಿಳಿಸಿದವನು. ಯಾಕೆ? ತಾಯಿಯ ಆಸೆಯನ್ನು, ತಾಯಿಯ ಮಾನವನ್ನು, ತಾಯಿಯ ಗೌರವವನ್ನು ಉಳಿಸುವುದಕ್ಕಾಗಿ ಆ ತಾಯಿ ಹೆತ್ತ ಮಗನಾಗಿಯೇ ಮಾಡಿದ್ದೇನೆ. ಮತ್ತೊಂದನ್ನು ನೆನಪಿಸಿದೆ, ಕಾಂಡವನ ದಹನ. ಯಾಕಾಗಿ? ಪರೋಕ್ಷ ಪ್ರಿಯರಾದಂತಹ ದೇವತೆಗಳಲ್ಲಿ ಓರ್ವನಾದಂತಹ ಅಗ್ನಿಯ ಆಸೆಯನ್ನು ಪೂರೈಸುವುದಕ್ಕಾಗಿ. ಪರೋಕ್ಷ ಪ್ರಿಯರಾದಂತಹ ದೇವತೆಗಳ ಮನಸ್ಸಿನಲ್ಲಿ ಹೊಳೆದ ಹೊಳವೇ ಪ್ರತ್ಯಕ್ಷ ಪ್ರಿಯರಾದಂತಹ ಮನುಷ್ಯನ ರೂಪ ಸಂಕಲ್ಪದಲ್ಲಿ ಇರ್ತದೆ ಅಂತ ತಿಳಿದವನು ನಾನು. ಅಷ್ಟು ಮಾತ್ರ ಅಲ್ಲ, ನಾನು ನಂಬಿದ ನನ್ನ ಭಗವಂತ ವಾಸುದೇವನಾದಂತಹ ನೀನು ಕಾಂಡವನ ದಹನದಲ್ಲಿ ನನಗೆ ಸಹಕಾರಿಯಾಗಿ ನಿಲ್ಲುತ್ತಿ. ಕೃಷ್ಣಾರ್ಜುನರು ಜೊತೆಯಾದರೆ ಏನಾಗುತ್ತದೆ, ಕೃಷ್ಣನ ಸಖನಾದಂತಹ ಪಾರ್ಥ ಎಷ್ಟು ಹತ್ತಿರದಲ್ಲಿ ಕೃಷ್ಣನಿಗಿದ್ದಾನೆ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡುವುದಕ್ಕಾಗಿ ಆ ಹೊತ್ತಿನಲ್ಲಿ ನಾನು ಕಾರ್ಯವನ್ನು ಕೈಗೂಡಿಸಿಕೊಂಡೆ. ಕೃಷ್ಣನಿಗೆ ಹತ್ತಿರದವನು ಅಂತಾಯಿತೋ ಇಲ್ಲೋ, ತಾಯಿಗೆ ಮಗ, ಪ್ರೀತಿಯ ಮಗ, ದೇವರಿಗೆ ಹತ್ತಿರನಾದವನು, ಅಣ್ಣನನ್ನು ತಂದೆ ಅಂತ ಲೋಕ ಗುರುತಿಸ್ತದೆ. ಧರ್ಮಜ, ನಾವು ನಾಲ್ವರು ಧರ್ಮಜನ ಮಾತನ್ನ ಇದುವರೆಗೆ ಮೀರಿದವರಲ್ಲ. ಅಣ್ಣನ ಆಣತಿ ಏನುಂಟು ಅವನು ಬೆರಳಲ್ಲಿ ತೋರಿಸಿದ್ದನ್ನು ಶಿರದಲ್ಲಿ ಹೊತ್ತು ನೆರವೇರಿಸಿದವರು. ಹಾಗಾಗಿಯೇ ಆ ದಿವಸ ಚಿತ್ರಸೇನ ಗಂಧರ್ವರ ಕಾಳಗ ಅಣ್ಣನ ಮಾತಿಗಾಗಿಯೇ ಮಾಡಬೇಕಾಯಿತೇ ಹೊರತು ಕೌರವರನ್ನು ಉಳಿಸುವ ಉದ್ದೇಶದಿಂದಲ್ಲ. ಆಡಿಬಿಟ್ನಲ್ಲ. ನಾವು ನಮಗೆ 105 ಆದರೂ 105 ಆದರೂ ಲೋಕಮುಖಕ್ಕೆ ನಾವು 105, ನಾವು ಪಾಂಡವರು ಹಸ್ತಿನಾವತಿಯವರು, ನಾವು ಕೌರವರೇ. ಹಾಗಾಗಿ ಕೌರವನನ್ನು ನೀನು ಉಳಿಸಬೇಕು ತಮ್ಮ ಅಂತಾಡಿದ. ಅಣ್ಣನ ಮಾತನ್ನು ಉಳಿಸುವುದಕ್ಕಾಗಿಯೇ ಹೊತ್ತು ಧನುಸ್ಸನ್ನು ಎತ್ತಿದವನು. ಅಣ್ಣ ಆಯಿತು, ದೇವರಾಯಿತು, ತಾಯಿ ಆಯಿತು. ಇನ್ನು ನನ್ನ ಸಮ್ಮುಖಕ್ಕೆ ತಂದು ನಿಲ್ಲಿಸಿದ್ದು ನೀನು ನನ್ನ ಅಜ್ಜನನ್ನಲ್ವ. ಇದನ್ನು ನಾನು ಪೂರೈಸಬೇಕು. ಕಮಲಾಂಬಕನಾದಂತಹ ನಿನ್ನ ಪ್ರೀತಿ, ವಾತ್ಸಲ್ಯ, ಕೃಪೆ ಎಲ್ಲಿಯವರೆಗೆ ಉಂಟೋ ದೇವರೇ, ನೀಲಮೇಘಶ್ಯಾಮನಾದಂತಹ ನಿನ್ನ ಮುಂದೆ ಹೇಳುತ್ತೇನೆ, ಆ ಸೇತು ಹಿಮಾಚಲ ಪರ್ಯಂತ ಕೀರ್ತಿಯನ್ನು ಮೊಳಗಿಸಿದ ನಮ್ಮ ಅಜ್ಜಾಚಾರ್ಯ ಭೀಷ್ಮರನ್ನು ಈ ಹೊತ್ತು ಹೋರಾಟದಲ್ಲಿ ಸೋಲಿಸದೇ ಇದ್ರೆ ನಿನ್ನ ಭಜಕನಲ್ಲ ದೇವರೇ, ಭಜಕನಲ್ಲ. ಮುಂದುವರಿ ನೋಡೋಣ. ನಿನ್ನವನು ಮೊಮ್ಮಗನಾದಂತಹ ಪಾರ್ಥ. ಅರ್ಥ ಆಗಿದೆ. ಹೊಸದಾಗಿ ಉದ್ಘಾಟನೆ ಯಾಕ? ಕಾರಣ ಉಂಟು, ಕೇಳೋಣ. ಈ ಕ್ಷೇತ್ರದಲ್ಲಿ ನೀವು ಇರ್ತೀರಿ ಅಂತ ಗೊತ್ತುಂಟು. ಹಾಗಂತ ನಿಮ್ಮನ್ನು ಎದುರಿಸಬೇಕಾದ ಅನಿವಾರ್ಯತೆ ಬರ್ತದೆ ಅಂತ ಗೊತ್ತಿರಲಿಲ್ಲ ನನಗೆ. 11 ವೇಳೆ ಸೇನೆಯ ಸೇನಾಧ್ಯಕ್ಷರಾಗಿದ್ದೀರಿ. ಕಾರಣ ಏನು? ತರ್ಕಿಸಿದ್ರೆ ಏನೂ ಇಲ್ಲ. ಎಲ್ಲ ಭಾವಕ್ಕೆ ಸಂಬಂಧಪಟ್ಟು ವ್ಯವಹರಿಸ್ತಾ ಇದ್ದೀರಿ. ಪಾಂಡವರು ಮತ್ತು ಕೌರವರು. ಹಾಗಾದದ್ದರಿಂದಲೇ ನೀವು ಉಭಯ ಕುಲ ಪಿತಾಮಹರಾದೆ. ಇಲ್ಲದೆ ಇದ್ರೆ ಕೌರವ ಕುಲಕ್ಕೆ ನೀವು ಪಿತಾಮಹರು. ಉಭಯ ಕುಲ ಪಿತಾಮಹ ಹೌದು ಅಂತಾದ್ರೆ ಪಾಂಡವರ ಕುರಿತಾಗಿಯೋ ಕೌರವರ ಕುರಿತಾಗಿಯೋ ನಿಮ್ಮ ಭಾವ ಸಮಾನವಾಗಿ ಇರಬೇಕಷ್ಟೇ ಹೊರತು ತಕ್ಕಡಿಯಲ್ಲಿ ತೂಗುವ ಹಾಗೆ ಇರಬಾರದಲ್ಲ ಅಜ್ಜ. ಸಮಾನವಾಗಿ ಪ್ರೀತಿಯಿಂದ ಬದುಕಬೇಕು ಎನ್ನುವ ಒಂದು ವ್ಯವಸ್ಥೆಯನ್ನು ವಿವೇಕವುಳ್ಳಂತಹ ನೀವು ಪಾಂಡವರಿಗೂ ಕೌರವರಿಗೂ ಇದುವರೆಗೆ ಮಾಡುವುದಕ್ಕಾಗಲಿಲ್ಲ ಅಂತ ಆದ್ರೆ ವಿವೇಕ ಶೂನ್ಯತೆ ಅಂತ ಹೇಳಬೇಕು. ಅಲ್ಲ ಭಾವದಲ್ಲಿ ವ್ಯತ್ಯಾಸ ಅಂತ ಹೇಳಬೇಕು. ಅಲ್ಲ ಕಲ್ತದ್ದು ಹೆಚ್ಚಾಯಿತು ಅಂತ ಹೇಳಬೇಕು. ಏನು ಅಂತಲೇ ನನಗೆ ಅರ್ಥ ಆಗುವುದಿಲ್ಲ ಅಜ್ಜ.
ಪಾಂಡವರು ಯಾರು ನಿಮಗೆ ಕಡಿಮೆಯಾಗಿದ್ದಾರೆ? ಎಲ್ಲರೂ ವಿವೇಕಿಗಳೇ. ಕೇವಲ ವಿವೇಕಿಯಾದಂತಹ ಒಬ್ಬ ಸುಯೋಧನನಿಗೆ ನೀತಿಯನ್ನು ಹೇಳಿ ಅವನನ್ನು ಸರಿದಾರಿಗೆ ತರುವಂತಹ ವಿವೇಕ ನಿಮ್ಮಲ್ಲಿಲ್ಲ, ಅಷ್ಟು ಕಲಿಯಲಿಲ್ವ ನೀವು? ಹಾಗಿದ್ರೆ ಅದನ್ನು ಮೀರಿ ಅವನು ನಿಲ್ತಾನೆ ಅಂತ ಆದ್ರೆ ಅವನು ಹಸ್ತಿನಾವತಿಗೆ ಅನರ್ಹ ಅಂತ ನಿಮಗೆ ತಿಳಿದು ಅದೇ ಪಕ್ಷದಿಂದ ಹೋರಾಡುವುದಕ್ಕಾಗಿ ಬಂದಿದ್ದೀರಿ. ಕೇಳಿದರೆ ಸಾವಿರ ಹೇಳ್ತೀರಿ, ನನಗೆ ಹಸ್ತಿನಾವತಿಯ ಹಂಗುಂಟು, ಕೌರವನ ಹಂಗುಂಟು. ಎಂತದಜ್ಜ ನಿಮಗೆ ಕೌರವನ ಹಂಗು? ಯಾವ ಹಂಗಿನಲ್ಲಿ ಬದುಕಿದ್ದೀರಿ ನೀವು? ನಿಮ್ಮ ತಂದೆಯ ಮಾತನ್ನು ಉಳಿಸಿಕೊಳ್ಳುವುದು ಮಾತ್ರ ನಿಮಗೆ ಹಂಗು. ಯಾಕೆ? ಆ ತಂದೆಯ ಮಗನಾದದ್ದರಿಂದ ಕೌರವನು ಹಸ್ತಿನಾವತಿಯಲ್ಲಿ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ಅವನ ಹಂಗಿನಲ್ಲಿ ನೀವು ಬದುಕಬೇಕಾದ ಅಗತ್ಯ ಇಲ್ಲ. ಯಾವ ಋಣಭಾರವೂ ನಿಮಗಿಲ್ಲ, ಪಾಂಡವರ ಋಣಭಾರ ನಿಮಗಿಲ್ಲ. ನೀವು ನೀವಾಗಿಯೇ ಮೆರೆಯಬಲ್ಲಂತಹ ಸಾಮರ್ಥ್ಯವೂ ಉಂಟು, ಅದೇ ಭಾವವು ನಿಮ್ಮಲ್ಲಿ ಸ್ಥಾಯಿಯಾಗಿರಬೇಕು. ಆದರೂ ಅದೆಲ್ಲವನ್ನು ಬಿಟ್ಟು ನಾನು ಕೌರವನ ಹಂಗಿನಲ್ಲಿದ್ದೇನೆ. ನನಗೆ ಆಶ್ಚರ್ಯ ಅದಲ್ಲ, ಎಲ್ಲರಲ್ಲಿಯೂ ಹೇಳ್ತಾ ಇದ್ದೀರಿ ನೀವು ಇದನ್ನು. ಅದನ್ನು ಭಗವಂತನ ಮುಂದೆಯೂ ಆಡಿಬಿಟ್ರಲ್ಲ, ನನಗೆ ಅದು ಆಶ್ಚರ್ಯ ಆದದ್ದಾಗ್ಯ. ನಿಮ್ಮನ್ನು ಸರ್ವಶಕ್ತನಾದಂತಹ ತಿಳಿದಂತಹ ನಿಮ್ಮನ್ನು ತಿಳಿದ ಭಗವಂತ, ಸರ್ವಶಕ್ತನಾದಂತಹ ಭಗವಂತ ನಿಮ್ಮನ್ನು ತಿಳಿದಿದ್ದಾನೆ. ಸರ್ವಶಕ್ತನಾದಂತಹ ನೀವು ಭಗವಂತನನ್ನು ತಿಳಿದಿದ್ದೀರಿ, ಆದರೂ ಅವನಲ್ಲಿ ಕೌರವನ ಹಂಗಿನಲ್ಲಿ ಇದ್ದೇನೆ ಕೃಷ್ಣ ಅಂತ ಆಡಿಬಿಟ್ರಲ್ಲ ಅಜ್ಜ. ಇದು ಎಂತದ್ದು? ಏನುಂಟು ನಿಮಗೆ ಅವನ ಹಂಗು? ಅವನ ಹಂಗೆ ಹೌದು ಅಂತ ಆದ್ರೆ ಅದರಿಂದ ನಿಮಗೆ ಹೊರಬರುವುದಕ್ಕೆ ಕಷ್ಟ ಆಗುತ್ತದೆ. ಹೊರ ಬಂದ್ರೆ ನಾನೇನು ಮಾಡಿಯೇನು ಎನ್ನುವಂತಹ ಭಾವ ನಿಮ್ಮಲ್ಲಿ ಸ್ಥಾಯಿಯಾಗಿರುವುದು ಹೌದು ಅಂತಾದ್ರೆ ಮೊದಲು ಆ ಕೆಲಸವನ್ನು ನಾನು ಮಾಡ್ತೇನೆ, ಮತ್ತೆ ಹಸ್ತಿನಾವತಿ ಕುರುಕ್ಷೇತ್ರದಲ್ಲಿ ಹಸ್ತಿನಾವತಿಗಾಗಿ ಹೋರಾಡುವಂತಹ ಯುದ್ಧವನ್ನು ಆಮೇಲೆ ಮುಂದುವರಿಸ್ತೇನೆ. ದುರದಿ ಪ್ರಾಜ್ಞೆಯು ಆದರೂ ಇಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನಿಮಗೆ ಆಗಲಿಲ್ಲ ಅಲ್ಲ? ನೀನು ಮೊಮ್ಮಗು, ಆದ್ದರಿಂದ ಏನೂ ಮಾತಾಡಬಹುದು. ಆದರೆ ನನಗೆ ಆ ಸ್ವಾಚ್ಛಂದ್ಯವೂ ಇಲ್ಲ. ಮಾತ್ರ ಅಲ್ಲ, ನಾನು ಅಜ್ಜನಾದ್ದರಿಂದ ನೀನಾಡಿದ ಮಾತು ಮಾತ್ರ ಅರ್ಥ ಆಗುವುದಲ್ಲ, ಅದರ ಮಿತಿಯೂ ನನಗೆ ಅರ್ಥ. ಎನ್ನ ಪೌತ್ರ ನಷ್ಟ ಕುಶಲವನ್ನು ನೋಡ್ಪ ತವ ಕವಿದುದು ಎನ್ನ ಪೌತ್ರ ನಷ್ಟ ಕುಶಲವನ್ನು ನೋಡ್ಪ ತವ ಕವಿಗುರು ಧರ್ಮನಗಿರೋ ಕುಲದಿ ಶೂರನು ಧರ್ಮನಗಿರೋ ಗೆಳೆದ ಕುಲದಿ ಶೂರನು ಎನ್ನ ಪೌತ್ರ ನಷ್ಟ ಕುಶಲವನ್ನು ನೋಡ್ಪ ತವ ಕವಿಗುರು ಅರ್ಥ. ಒಟ್ಟು ನಿನ್ನ ಮಾತಿನ ಮತಿತಾರ್ಥ ಕೇಳಿದರೆ ಅಜ್ಜನಿಗೆ ಬುದ್ಧಿ ಇಲ್ಲ. ಹಾಗಲಿಲ್ಲ ನಾನು. ಅಲ್ಲ, ಅದರ ಆಶಯ ನಾನು ಹೇಳಿದ್ದು, ನಿನ್ನ ವಾಕ್ಯ ಹೇಳಿದ್ದಲ್ಲ ನಾನು. ಎಲ್ಲವೂ ತಿಳಿದಿದ್ದು ನೀವು ಹೀಗೆ ಮಾಡುವುದು ಯಾಕೆ ಅಂತ ಕೇಳಿದ್ದು. ಎಲ್ಲವನ್ನು ತಿಳಿದದ್ದರಿಂದ ಅಂತ ಉತ್ತರ. ಅಂದ್ರೆ ಸುಯೋಧನನ ಹಂಗು ನನಗಿಲ್ಲ, ಖಂಡಿತ ಇಲ್ಲ. ಅವ ಹೇಳಿದ್ದನ್ನು ನಾನು ಪಾಲಿಸಬೇಕಾಗಿಲ್ಲ, ಅಗತ್ಯವೇ ಇಲ್ಲ. ನೀವು ಸರ್ವತಂತ್ರ ಸ್ವತಂತ್ರರು. ಜೂತ ಆಡಿದ್ಯಾರು ಮಗು? ನಾವೇ. ಯಾರ ಜೊತೆಯಲ್ಲಿ ಆಡಿದ್ದು? ಕೌರವರ ಜೊತೆ. ಅವನಿಗೆ ಬುದ್ಧಿ ಇಲ್ಲ, ಅವ ದುಷ್ಟ, ಅವ ಕೆಟ್ಟವ. ಕರೆ ಕಳಿಸಿದ್ದ ಅವ ಅಂತ ಉಳಿದವರಿಗಿಂತ ಸ್ಪಷ್ಟ ನಿಮಗೆ ಗೊತ್ತುಂಟು. ಖಂಡಿತ ಗೊತ್ತುಂಟು. ಯಾಕೆ ಬಂದ್ರಿ? ಜೂತಕ್ಕೆ ಕರೆದರೆ ಬರಬಾರದು ಎನ್ನುವ ಹಾಗಿಲ್ಲ ಎನ್ನುವ ಕಾರಣದಿಂದಲೇ ನಮ್ಮಣ್ಣ ಬಂದದ್ದು. ನಿಮಗಾಗುವಾಗ ನಿರ್ಬಂಧ ಉಂಟು, ಅಜ್ಜನಿಗಿಲ್ವಾ? ಅಂದ್ರೆ ಅಲ್ಲ, ನಿಮಗ ಆ ನಿರ್ಬಂಧ ಉಂಟು. ಆಶಯವನ್ನು ಗುರುತಿಸದೆ ಮಾತು ಮಾತ್ರ ಮುಖ್ಯವಾಗುತ್ತದೆ. ಕರೆದ ವ್ಯಕ್ತಿಯನ್ನು ಮಾನಿಸಬೇಕಾಗಿಲ್ಲ. ನಾನು ಕೊಟ್ಟ ಮಾತು ಮಾತೇ ಅಲ್ವ ಹಾಗಾದ್ರೆ? ಹಾಗಂತ ಸುಯೋಧನ ಕರೆದಂತ ಬಂದದ್ದಲ್ಲ ಅಣ್ಣ. ಯಾರು? ಅಜ್ಜನಾದಂತ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರ ಚಕ್ರವರ್ತಿಗಳು ಕರೆದರು ಅಂತ ಬಂದದ್ದು ಹೌದಾ ಮಗು? ಹಸ್ತಿನಾವತಿಗೆ ರಾಜ ಬೇಡ ಅಂತ ಹೇಳಬಹುದಾದ ಸಾಮರ್ಥ್ಯ ಇದ್ರೆ ನಿಮಗೆ. ಹಸ್ತಿನಾವತಿಗೆ ರಾಜ ಯಾರು? ಚಕ್ರವರ್ತಿ ಧೃತರಾಷ್ಟ್ರ. ಈಗ ಹೋರಾಡ್ತಾ ಇರುವುದು ಅವನ ಸೈನ್ಯ. ಸರ್ವಸೇನಾಧಿಪತಿ ನಾನು ಧೃತರಾಷ್ಟ್ರನಿಗೆ. ಸರಿ, ಪೀಠದಲ್ಲಿ ಕುಳಿತರೆ ಅದೇ ಸ್ಥಾನಕ್ಕೆ ಸುಯೋಧನನು ಯೋಗ್ಯನೇ. ಸರಿ,
ಶಾಸನ ತಂತ್ರದ ಮೂಲಕವಾಗಿ ರೂಪಿಸುವುದು ಸುಯೋಧನನಿದ್ದರು. ಆಜ್ಞೆ ರಾಜಮುದ್ರೆ ಧೃತರಾಷ್ಟ್ರನದು ಮಗು. ಹೌದಜ್ಜ, ಧೃತರಾಷ್ಟ್ರ ಚಕ್ರವರ್ತಿಗಳು ಉಳಿದವರಿಗೆ ನಿಮಗಲ್ಲಲ್ಲ. ಯಾರಿಗೆ? ಅವರು ನೀವು ಅವರಿಗೆ ಅಜ್ಜ ಅಲ್ವಾ ಮಗು? ಅದು ಹೇಗಾಗುತ್ತದೆ? ಅಲ್ಲ, ಯಾಕೆ ಕೇಳ್ತೇನೆ ಅಂದ್ರೆ ಸ್ಥಾನಾಪನ್ನತೆ ಬಂದ ಮೇಲೆ ಕುಟುಂಬ ನಿಷ್ಠೆ ಸಂಬಂಧಗಳು ಅದು ಮಾನ್ಯವಾಗುತ್ತದೆ ಅಂತ ನಿನಗೆ ಯಾರು ಹೇಳಿದ್ರು ನನಗೆ ಗೊತ್ತಿಲ್ಲ. ತಾನು ಪೀಠದಿಂದ ಕೆಳಗಿಳಿದ ಬಳಿಕ ಪ್ರಭುವಾಗಿ ಮಗನೇ ಏರಿದ್ರು ಪಿತನಾದವನು ರಾಜನಾಗಿ ಅವನನ್ನೇ ಮಾನಿಸಬೇಡುವ. ನನಗವ ರಾಜ ಅಲ್ಲ ಅಂತ ಹೇಳುವುದಕ್ಕುಂಟ? ಅದು ಕೇವಲ ರಾಜಕಾರಣದಲ್ಲಿ ಮತ್ತೆ ವಿಷಯವಾಗಿ ಬಂದಾಗ ಎಲ್ಲಾ ಏನು ಮಾಡಬೇಕಾದಂತಹ ಸಾಮರ್ಥ್ಯ ಸ್ವಾತಂತ್ರ್ಯ ಎಲ್ಲವೂ ಇತ್ತ. ನೀವು ನಾನು ಹೇಳಬೇಕಾದಲ್ಲಿ ಏನನ್ನು ಹೇಳಲಿಲ್ಲ ಮಗು, ಮಾಡಬೇಕಾದಲ್ಲಿ ಏನನ್ನು ಮಾಡಲಿಲ್ಲ. ನನ್ನಿಂದ ಆಗುವುದನ್ನು ಮಾಡಿದ್ದೇನೆ, ನನ್ನಿಂದ ಆಗುವಷ್ಟೇ ಮಾಡಿದ್ದೇನೆ. ಅದಕ್ಕಿಂತ ಹೆಚ್ಚಿನದ್ದಾಗುವುದಿಲ್ಲ ಎಂಬುದಕ್ಕೆ ನಾವು ನಿರ್ಬಂಧಕ್ಕೊಳಗಾದವರೆಂಬುದನ್ನು ಸೂಚಿಸುವುದಕ್ಕಷ್ಟೇ ಜೂತದ ಕರೆಗೆ ಹೋಗಟ್ಟು ನೀವು ಬಂದಾಡಿ ನಿಮ್ಮನ್ನು ನೀವು ಸೋತ ಪ್ರಕರಣವನ್ನು ನೆನಪಿಸಿಕೊಟ್ಟದ್ದು. ದುರ್ಯೋಧನನೇ ತ್ಯಾಜ್ಯ ಅಂತ ನೀನು ತೆಗೆದ ಬಾಯಿಂದ ಆಡುತ್ತಿ. ನೀ ನನಗೆ ಪೌತ್ರನಾದದ್ದು ಹೇಗೆ ಬಲ್ಲೆಯ? ವೇದವ್ಯಾಸ ನಿಯೋಗದಿಂದ. ಹೌದು ತಾನೆ? ದುರ್ಯೋಧನ ನನಗೆ ಅಣ್ಣನಾದರು, ಅವನನ್ನು ತ್ಯಾಜ್ಯ ನಾನು ಅಂದದ್ದು ಲೋಕ ಆಡುತ್ತಲೇ ಇರುವುದರಿಂದ ಅಂದದ್ದು ನಾನು. ತಡಿ, ಕೇವಲ ನನಗೆ ಹಾಗೆ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ಅಲ್ವಲ್ಲ. ತಡಿ.